ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸಾಂಗುರಾಜ್ ಮಾತಾಡ್ತಿದ್ದೀನಿ. ಇವತ್ತು ಕೆಲವೊಂದು ಇನ್ಫಾರ್ಮೇಶನ್ ಬಗ್ಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೇನೆ. ಯಾವುದ್ರ ಬಗ್ಗೆ ಇನ್ಫಾರ್ಮೇಶನ್ ಅಂತ ನಾನು ಹೇಳ್ತೀನಿ. ಬೇಸಿಕ್ ನೆಟ್ವರ್ಕಿಂಗ್ ಆಗಿರ್ಬೋದು, ಬೇಸಿಕ್ A+, N+, CCNA ಅಂಡ್ MCSE, ಕೆಲವೊಂದು ಬೇಸಿಕ್ L1 ಸಪೋರ್ಟ್, L2 ಸಪೋರ್ಟ್ ಅಂಡ್ L3. ಇದು ನಮಗೆ ಜಾಬ್ ಅಲ್ಲಿ ನಮಗೆ ಮೇನ್ ಪ್ರಿಯಾರಿಟಿ ಆಸ್ ಎ ಸಪೋರ್ಟ್ ಇಂಜಿನಿಯರಿಂಗ್ ಆಗಿ ನಿಮಗೆ ಅದನ್ನ ಹೈರಿಂಗ್ ಮಾಡ್ಕೊತಾರೆ. ಆ ಹೈರಿಂಗ್ಗೆ ಈ 4 ಕೋರ್ಸ್ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇವತ್ತು ನಾನು ನಿಮಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತಿರೋ ಒಂದು A+ ನ ಕ್ಲಾಸಸ್ ಬಗ್ಗೆ ಇನ್ಫಾರ್ಮೇಶನ್ ಮಾಡ್ತೇನೆ. ಈಗ ನಾನು ಸ್ಕ್ರೀನ್ ಶೇರ್ನ ನಿಮಗೆ ಮಾಡ್ತಿದ್ದೀನಿ. ಓಕೆ, ಸ್ಕ್ರೀನ್ ವಿಸಿಬಿಲಿಟಿ ಇದೆ ಆಲ್ರೆಡಿ ನಿಮಗೆ. ಓಕೆ, ಒನ್ಸ್ ಅಗೇನ್, ಎಸ್, ಇದು ನಮಗೆ N+ ನ ಸೆಷನ್ ಬಗ್ಗೆ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರುವಂಥದ್ದು. ಏನು ಅಂದರೆ ಸಿಂಪಲ್ ಆಗಿ ನಮ್ಗೆ ಅರ್ಥ ಮಾಡ್ಕೋಬೇಕಾದ್ರೆ A+ ಅಂದರೆ ಕಂಪ್ಯೂಟರ್ನಲ್ಲಿ ಫಸ್ಟ್ ನಮಗೆ ಕಂಪ್ಯೂಟರ್ ಏನಕ್ಕೆ ಯೂಸ್ ಆಗುತ್ತೆ, ಅದನ್ನು ಯೂಸ್ ಮಾಡುವಂಥ ರೀತಿ ಯಾವುದು, ಅದಕ್ಕೇನೆಲ್ಲ ನಮಗೆ ಸರೌಂಡಿಂಗ್ ರಿಕ್ವೈರ್ಮೆಂಟ್ ಆಗಿದೆ ಒಂದು ಕಂಪ್ಯೂಟರ್ ರನ್ ಆಗಬೇಕಾದ್ರೆ ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎವ್ರಿ ಡೇ ನಿಮಗೆ 1 or 2 ಮಿನಿಮಮ್ 4 to 5 ಟಾಪಿಕ್ಸ್ನ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಒಂದು ಸೆಷನ್ಸಲ್ಲಿ. ಓಕೆ, ಎಸ್, ಫಸ್ಟ್ ಕಂಟೆಂಟ್ ಏನಾಗಿರುತ್ತೆ ಅಂದರೆ ನಮ್ಮದು ನೆಟ್ವರ್ಕಿಂಗ್ ಇಂಟ್ರಡಕ್ಷನ್ ನಮಗೆ ಸಿಗುತ್ತೆ. ಆ ನೆಟ್ವರ್ಕಿಂಗ್ ಇಂಟ್ರಡಕ್ಷನ್ ಅಂತಂದರೆ ಕಂಪ್ಯೂಟರ್ ಇಂಟ್ರಡಕ್ಷನ್. ಓಕೆ, ಡೆಫಿನೇಷನ್: computer is an electronic device which takes the data as an input, process it and then it's give the result as an output. ಅಂದರೆ ಒಂದು ಕಂಪ್ಯೂಟರ್ ಸ್ಟಾರ್ಟ್ ಆಗಬೇಕಾದ್ರೆ, ಒಂದು ಲ್ಯಾಪ್ಟಾಪ್ನ ಸ್ಟಾರ್ಟ್ ಆಗಬೇಕಾದ್ರೆ ಫಸ್ಟ್ ನೀವು ಅದಕ್ಕೆ ಒಂದು ಇನ್ಪುಟ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಅದೊಂದು ಪ್ರೋಸೆಸಿಂಗ್, ಅದು ಏನು ನಾವು ಕೇಳ್ತಿದ್ದೀವಿ ಅನ್ನೋದನ್ನ ಅದು ಪ್ರೋಸೆಸಿಂಗ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಅದನ್ನ ಸ್ಟೋರೇಜ್ ಮಾಡಿಕೊಂಡು ನಮಗೆ ಏನು ಇನ್ಫಾರ್ಮೇಶನ್ ಬೇಕಾಗಿದೆ ಅದನ್ನ ಔಟ್ಪುಟ್ ಆಗಿ ನಿಮಗೆ ಕೊಡ್ತದೆ. ಬಟ್ ನಿಮಗೆ ಈ ಸ್ಕ್ರೀನ್ ಅನ್ನೋದು ವಿಸಿಬಿಲಿಟಿ ಆಗ್ತಿದ್ರೆ ಗೊತ್ತಾಗ್ತಿರುತ್ತೆ. ಏನಂದ್ರೆ ಇಲ್ಲಿ ಡೇಟಾ ನಾವು ಕೊಡ್ತಿದೀವಿ, ಅಲ್ಲಿ ಇನ್ಪುಟ್ ಆಗ್ತಿದೆ, ಆ ಇದರಲ್ಲಿ ಜೊತೆಗೆ ನಿಮಗೆ ಪ್ರೋಸೆಸ್ ಅನ್ನೋದು ಆಗ್ತದೆ, ಸ್ಟೋರ್ ಆಗುತ್ತೆ ನಾವೇನು ಕೇಳ್ತಿದೀವಿ ಅನ್ನೋದ್ರ ಬಗ್ಗೆ. ಅದ್ರ ಜೊತೆಗೆ ನಿಮಗೆ ಔಟ್ಪುಟ್ ಅನ್ನೋದು ರಿಸಲ್ಟ್ ಸಿಗುತ್ತೆ ನಮಗೆ. ಓಕೆ, ಇನ್ಪುಟ್ ಡಿವೈಸ್ ಅಂದ್ರೆ ಏನೇನೆಲ್ಲ ಕೌಂಟ್ ಆಗುತ್ತೆ. ಇನ್ಪುಟ್ ಡಿವೈಸ್ ಅಂದ್ರೆ ನಾರ್ಮಲಿ ನಮಗೆ ಮೌಸ್ ಕೌಂಟ್ ಆಗುತ್ತೆ, ಕೀಬೋರ್ಡ್, ಸ್ಕ್ಯಾನರ್, ಮೈಕ್, ವೆಬ್ ಕ್ಯಾಮ್ರಾ, ಸಾರಿ 1 minute. ಓಕೆ, ವೆಬ್ ಕ್ಯಾಮ್ರಾ ನಿಮಗೆ ಗೊತ್ತಿರುತ್ತೆ. ಈ ವೆಬ್ ಕ್ಯಾಮ್ರಾ ಕೆಲವೊಮ್ಮೆ ನಾವು ಆಧಾರ್ ಸೆಂಟರ್ಗೆ ಹೋದಾಗ ಅವ್ರು ನಮಗೆ ಕ್ಯಾಮ್ರಾಗಳನ್ನು ಕ್ಯಾಪ್ಚರ್ ಮಾಡಬೇಕಾದ್ರೆ ಅಲ್ಲಿ ಮೇಯ್ನಾಗಿ ನಾವು ಯೂಸ್ ಮಾಡುವಂಥದ್ದಾಗಿರುತ್ತೆ. ಇನ್ನು BCR ಅಂತಾರೆ, ನಾವು ಡಿಮಾರ್ಟ್ಗೆ ಅಂತ ಹೋದಾಗ ಅಥವಾ ರಿಲಯನ್ಸ್ ಎಲ್ಲಾದ್ರೂ ಮಾರ್ಟ್ ಹೋದಾಗ ಈ BCR ಅನ್ನೋದು ನಮಗೆ ಪ್ರೈಸನ್ನ ಸ್ಕ್ಯಾನ್ ಮಾಡಬೇಕಾದ್ರೆ ನಾವು ಆ ಒಂದು ಪ್ಲೇಸಲ್ಲಿ ಯೂಸ್ ಮಾಡ್ತೇವೆ. ಅದ ನಂತರ ಮತ್ತೆ ಪ್ರೊಸೆಸಿಂಗ್ ಡಿವೈಸ್. ಓಕೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ. ನಿಮ್ಗೆ ಕೂಡ ಗೊತ್ತಿರುತ್ತೆ, ಒಂದು ಕಂಪ್ಯೂಟರ್ ಅಂದ್ರೆ ಒಂದು ಕಂಪ್ಯೂಟರ್ ರನ್ ಆಗಬೇಕಾದ್ರೆ CPU ಅನ್ನೋದು ನಮಗೆ ವೆರಿ ಗುಡ್ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಓಕೆ, ಮತ್ತೊಂದು ನಮಗೆ ಈ ಒಂದು ಇಂಟೆಲ್ ಅಂತ ಇದೆಯಲ್ಲ, ಇದು ನಮಗೆ ನೆಕ್ಸ್ಟ್ ಸೆಷನ್ ಅಂದ್ರೆ ಕಮಿಂಗ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಇದ್ರ ಬಗ್ಗೆ ಪ್ರಾಪರ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೇನೆ. ಓಕೆ, ಇಲ್ಲಿ ಪಿನ್ಸ್ ಇರುತ್ತೆ, ಆ ಪಿನ್ ಎಷ್ಟು ಮಟ್ಟಿಗೆ ಯೂಟಿಲೈಸ್ ಆಗುತ್ತೆ, ಪಿನ್ನಿನ ಅಡ್ವಾಂಟೇಜಸ್ ಏನಾಗುತ್ತೆ, ಇದರಲ್ಲೂ ಕೂಡ ಕೆಲವೊಂದು ಫ್ಯೂಚರ್ಸ್ ಇದೆ. ಪಿನ್ಸ್ ಅಂದ್ರೆ ಅಲ್ಲಿ ಫೀಮೇಲ್ ಅಂಡ್ ಮೇಲ್ ಪಿನ್ಸ್ ಅಂತ ಕೂಡ ಇರುತ್ತೆ. ಇದು ನಮಗೆ ಮದರ್ ಬೋರ್ಡ್ ಅಂತಂದ್ರೆ ಮೇನ್ ಆಗಿ ಒಂದು ಕಂಪ್ಯೂಟರ್ ರನ್ ಆಗ್ಬೇಕಾದ್ರೆ ಇಂಪಾರ್ಟೆಂಟ್ ಇರುವಂಥದ್ದು ಒಂದು ಮದರ್ ಬೋರ್ಡ್. ಆಸ್ ಮೊಬೈಲ್ ಆದ್ರೂ ಓಕೆ ಆಗುತ್ತೆ ಅಥವಾ ಲ್ಯಾಪ್ಟಾಪ್ ಅಲ್ಲ, ಅದು ಮದರ್ ಬೋರ್ಡ್ ಬಗ್ಗೆ ಕಮಿಂಗ್ ಒಂದು ಸೆಷನ್ಸ್ ಅಲ್ಲಿ ನಾವು ಇದ್ರ ಬಗ್ಗೆ ಪ್ರಾಪರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಔಟ್ಪುಟ್ ಡಿವೈಸ್ ಅಂದ್ರೆ ನೀವು ಆಲ್ರೆಡಿ ಒಂದು ಇನ್ಪುಟ್ ನ ಕೇಳಿದ್ರೆ ಅದು ಔಟ್ಪುಟ್ ನಿಮ್ಗೆ ಎಲ್ಲಿ ಡಿಸ್ಪ್ಲೇ ಆಗುತ್ತೆ. ಮಾನಿಟರ್, ನೀವೇನೋ ಒಂದು ಇನ್ಫಾರ್ಮೇಶನ್ ನ ಕೇಳ್ತೀರಾ, ಅಲ್ಲಿ ಪ್ರೋಸೆಸ್ ಆಗುತ್ತೆ, ಒಂದು ಔಟ್ಪುಟ್ ಅನ್ನೋದು ನಮಗೆ ರಿಸಲ್ಟ್ ಆಗಿ ಡೆಸ್ಕ್ಟಾಪ್ ಅಲ್ಲಿ ನಮಗೆ ಔಟ್ಪುಟ್ ರಿಸಲ್ಟ್ ನ ತೋರಿಸುತ್ತೆ. ಇದ್ರ ಜೊತೆಗೆ ಪ್ರಿಂಟರ್ ಅಂದ್ರೆ ನಿಮ್ಗೆ ಒಂದು ಕಾಪಿ ಪ್ರಿಂಟ್ ಬೇಕಾಗಿರುತ್ತೆ, ಒಂದು ಜೆರಾಕ್ಸ್ ಕಾಪಿ, ಅದನ್ನ ನಿಮಗೆ ಏನ್ ಬೇಕು ಅನ್ನೋದನ್ನ ಪ್ರಿಂಟರ್ ಕೊಟ್ಟಾಗ ಅಲ್ಲಿ ಪ್ರಿಂಟ್ ಅನ್ನೋದು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಪ್ರೊಜೆಕ್ಟರ್ ಅನ್ನು ನೀವು ನೋಡಿರ್ತೀರಿ, ಈ ಸಿನಿಮಾ ಹಾಲ್ಗಳಲ್ಲಿ ನಮಗೆ ಈ ಪ್ರೊಜೆಕ್ಟರ್ ಅನ್ನೋದು ಥಿಯೇಟರ್ಗಳಲ್ಲಿ ಈ ಪ್ರೊಜೆಕ್ಟರ್ಸ್ನ ಮತ್ತೆ ಕಾಲೇಜಲ್ಲಾಗಿರ್ಬೋದು ಇಲ್ಲಿ ಮೇನಾಗಿ ನಾವು ಯೂಸ್ ಮಾಡ್ತೀವಿ. ಆಬ್ವಿಯಸ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಸ್ಪೀಕರು ಕೂಡ ನೀವು ನೋಡಿರ್ತೀರಿ. ಸ್ಪೀಕರ್ ನಾರ್ಮಲಿ ನಾವು TV ಕನೆಕ್ಟ್ ಮಾಡಿರ್ತೀವಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಆಗಿರುತ್ತೆ. ನೆಕ್ಸ್ಟ್ UPS ಅಂತೆ ಇಂಟರ್ಪ್ರಿಟೇಟೆಡ್ ಪವರ್ ಸಪ್ಲೈ. ನಿಮಗೂ ಕೂಡ ಗೊತ್ತಿರುತ್ತೆ, ನಾವು ಎಲೆಕ್ಟ್ರಿಸಿಟಿ ಅಂದ್ರೆ ಕರೆಂಟ್ ಹೋದಾಗ ಇದನ್ನ ಮೋಸ್ಟ್ ಆಫ್ ದ ಟೈಮ್ UPS ಅನ್ನೋದೇನಾಗುತ್ತೆ, ಇಟ್ ಈಸ್ ಎ ನೈದರ್ ಇನ್ಪುಟ್ ಡಿವೈಸ್ ಆರ್ ಔಟ್ಪುಟ್ ಡಿವೈಸ್. ಇಟ್ ಈಸ್ ದಿ ಜಸ್ಟ್ ಓನ್ಲಿ ಪವರ್ ಬ್ಯಾಕಪ್ ಸಪ್ಲೈಯರ್ ಅಂತ ಹೇಳ್ತೀವಿ. ಇದೇ ಹೇಳ್ತಿದೆ ಅಲ್ಲಿ ಪವರ್ ಅಂದ್ರೆ ನಮಗೆ ಕರೆಂಟ್ ಇಲ್ದಿರೋ ಟೈಮ್ನಲ್ಲಿ ಅದನ್ನ ಇನ್ಪುಟ್ನಾಗಿ ನಾವು ಸ್ಟೋರ್ ಮಾಡಿಕೊಂಡು ಅದನ್ನ ಮತ್ತೆ ನಾವು ರೀಯೂಸ್ನ ಮಾಡಬಹುದು ಅನ್ನೋದ್ರ ಬಗ್ಗೆ. ಓಕೆ, ನೆಕ್ಸ್ಟ್ ನಾವು ಸ್ಕ್ರೀನ್
ಅಂದ್ರೆ ಟಚ್ ಸ್ಕ್ರೀನ್. ಇವಾಗ ನಾರ್ಮಲಿ ಇವಾಗ ನಾವು ಲ್ಯಾಪ್ಟಾಪ್ನಾಗಿರ್ಬೋದು, ಮೊಬೈಲ್ನಾಗಿರ್ಬೋದು, ಟ್ಯಾಬ್ಸ್ ಅಂತ ಆಗಿರ್ಬೋದು. ಹಾಗೆ ನಮಗೆ ಬೋತ್ ಸೈಡ್ ಇಟ್ ಈಸ್ ದ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್. ನಮ್ಗೆ ಏನಾಗುತ್ತೆ, ಇನ್ಪುಟ್ ಔಟ್ಪುಟ್ ಡಿವೈಸ್ಗೆ ಎರಡೂ ಕೂಡ ಒಂದರಲ್ಲೇ ಇರುತ್ತೆ ನಮಗೆ. ಸ್ಟೋರೇಜ್ ಡಿವೈಸ್ ಅಂತ ಹೇಳ್ತೀವಿ. ಸ್ಟೋರೇಜ್ ಡಿವೈಸ್ ಅಂದ್ರೆ ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, CD, DVD, ಓಕೆ, ಹ್ಯಾಂಡ್ ಟಾಪಿ ಡ್ರೈವ್, ಮೆಮೊರಿ ಕಾರ್ಡ್, ಎಕ್ಸೆಟ್ರಾ. ಇದೆಲ್ಲನೂ ಕೂಡ ಒಂದು ನಾವೇನು ಮಾಡ್ತೀವಿ, ಒಂದು ಡೇಟಾನ ನಾವು ಒಂದು ಸ್ಟೋರ್ ಮಾಡ್ತೀವಿ. ಎಲ್ಲಿ ಸ್ಟೋರ್ ಮಾಡ್ತೀವಿ? ಐದರ್ ಪೆನ್ ಡ್ರೈವ್ ಅಥವಾ ಹಾರ್ಡ್ ಡಿಸ್ಕ್ ಅಥವಾ CD ಅಥವಾ DVD. ನಿಮಗೆ ಗೊತ್ತಿರೋ ಪ್ರಕಾರ CD DVD ಅನ್ನೋದು ತುಂಬ ದಿನಗಳ ಹಿಂದೆ, ನಾವು ಮಿನಿಮಮ್ 5 to 6 ಇಯರಿಂದ 5 ಮಿನಿಮಮ್ ಅಟ್ಲೀಸ್ಟ್ 10 to 15 ಇಯರ್ಸ್ ಬಿಫೋರ್ ದಟ್ ನಾವು ತುಂಬಾ ಯೂಸ್ ಮಾಡ್ತಿದ್ದು CD ಮತ್ತು DVD. ಎಲ್ಲಿ ಅಂದರೆ ಮೂವಿಗಳನ್ನ ಸ್ಟೋರ್ ಮಾಡೋದ್ರಂತೆಲ್ಲ ಆಗಿರ್ಬೋದು. ಇದ್ರ ಬಗ್ಗೆ ನಾವು ಕೆಲವೊಮ್ಮೆ ನೆಕ್ಸ್ಟ್ ಸೆಷನ್ಸಲ್ಲಿ ಕೂಡ ಇದ್ರ ಬಗ್ಗೆ ಪ್ರಾಪರ್ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ ನಮಗೆ ಮೆಮೊರಿ ಯೂನಿಟ್ ಅಂತ ಹೇಳ್ತೀವಿ. ಮೆಮೊರಿ ಯೂನಿಟ್ಸ್ ಅಂತ ಅಂದರೆ ಇದರಲ್ಲಿ ದ ಸ್ಮಾಲೆಸ್ಟ್ ಯೂನಿಟ್ ಆಸ್ ದ ಮೆಮೊರಿ ಇಸ್ ಬಿಟ್. ಓಕೆ, 1 ಬಿಟ್ ಇಸ್ ಈಕ್ವಲ್ ಟು 0 or 1 ಅಂತ ಹೇಳ್ತೀವಿ. 4 ಬಿಟ್ಸ್ ಇಸ್ ಈಕ್ವಲ್ ಟು 1 ನಿಬ್ ಅಂತ ಹೇಳ್ತೀವಿ. 8 ಬಿಟ್ಸ್ ಅಂತಂದರೆ 1 ಬೈಟ್, 16 ಬೈಟ್ಸ್ ಅಂಡ್ 1 ವರ್ಡ್ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ನಾರ್ಮಲಿ ನಾವು ಡೇಟಾಸ್ನ ಹಾಕಿಸ್ಕೊಂಡು, ಅಂದರೆ ಡೇಟಾ ರೀಚಾರ್ಜ್ ಮಾಡಿದಾಗ ನಮಗೆ 5 GB, 1 GB, 2 GB, KB ಈ ಥರ ಬರುತ್ತೆ. ಮೇನ್ ಆಗಿ ಇವಾಗ 1 KB ಇಸ್ ಈಕ್ವಲ್ ಟು 1200 B ಅಂದರೆ ಬೈಟ್. 1 MB ಇಸ್ ಈಕ್ವಲ್ ಟು 1200 KB ಕಿಲೋಬೈಟ್. 1 GB ಇಸ್ ಈಕ್ವಲ್ ಟು 1224 MB ಮೆಗಾಬೈಟ್. 1 TB ಇಸ್ ಈಕ್ವಲ್ ಟು 1200 ಗಿಗಾಬೈಟ್. ಓಕೆ, 1 PB ಇಸ್ ಈಕ್ವಲ್ ಟು 1024 BP. ಓಕೆ, ಟೆರಾಬೈಟ್. ನಾವಿಲ್ಲಿ GB ಮತ್ತು TB ಮತ್ತು BP ಅನ್ನುವಂಥದ್ದು ಯೂಸ್ ಮಾಡುವಂಥದ್ದೇ ಕಡಿಮೆ. ಯಾಕೆಂದರೆ ಅಪ್ ಟು ನಾವು ಇಲ್ಲಿವರೆಗೂ ನಮ್ಮ ಏನು ಈ ಜನ್ರೇಷನ್ ಇಲ್ಲಿದೆ, ನಾವು ಯೂಸ್ ಮಾಡ್ತಿರೋದು ಮೋಸ್ಟ್ ಅಂತಾರೆ ಒಂದು GB, ಮತ್ತೊಂದು ನಾವು ಯೂಸ್ ಮಾಡ್ತಿರುವಂಥದ್ದು ಒಂದು PB. ಓಕೆ, ಟೆರಾಬೈಟ್ ಅಂಡ್ ಪೆಟಾಬೈಟ್ ಇದನ್ನು ಕೂಡ ಕಡಿಮೆ ಯೂಸ್ ಮಾಡ್ತೀವಿ. ಅದರಲ್ಲೂ ಕೂಡ ಟೆರಾಬೈಟ್ ಅನ್ನುವಂಥದ್ದು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳಲ್ಲಿ ನಾವು ಅದನ್ನು ಯೂಸ್ ಮಾಡುವಂಥದ್ದಾಗಿದೆ. IBM ಆಗಿರ್ಬೋದು, ಹೀಗೆ ಹಲವಾರು ಕಂಪನಿಗಳಲ್ಲಿ ಯೂಸ್ ಮಾಡ್ತೀವಿ. ಆ್ಯಸ್ ಆಫ್ ನಾವು ಅಂತ ಅಂದರೆ ಇಲ್ಲಿ ನಾವು PB ಮತ್ತು EB ಮತ್ತು ZB. ಓಕೆ, ಇನ್ನು ಇಲ್ಲಿವರೆಗೂ ನಾವು ಯಾವುದೇ ರೀತಿ ಯುಟಿಲೈಸೇಷನ್ ಅನ್ನು ಮಾಡಿಲ್ಲ ನಮಗೆ. ಓಕೆ, ಅಪಾರ್ಟ್ ಫ್ರಮ್ ದಟ್ ಆಪ್ಟಿಕಲ್ ಡೆಸ್ಕ್ ಮೆಮೊರಿ ಆ್ಯಂಡ್ ಕೆಪಾಸಿಟಿ ಅಂತ ಹೇಳ್ತೀವಿ. ಆಪ್ಟಿಕಲ್ ಡೆಸ್ಕ್ ಮೆಮೊರಿ ಕೆಪಾಸಿಟಿ ಅಂದರೆ ನಿಮ್ಗೆ ಆಗಲೇ ಇದಕ್ಕೂ ಮುಂಚೆ ಕ್ಲಾಸಲ್ಲಿ ನಾನು ಹೇಳಿದೆ ನಿಮಗೆ CD DVD ಬಗ್ಗೆ ಇನ್ಫಾರ್ಮೇಷನ್ ನಾವು ಇಲ್ಲಿ ಕಲೆಕ್ಟ್ ಆಗುತ್ತೆ ನಮಗೆ. CD ಅಂದರೆ ಕಾಂಪ್ಯಾಕ್ಟ್ ಡೆಸ್ಕ್, DVD ಇಟ್ ಇಸ್ ಡಿಜಿಟಲ್ ವರ್ಸಲೈಟ್ ಡೆಸ್ಕ್ ಅಂತ ಹೇಳ್ತೀವಿ ಇದನ್ನು. ಓಕೆ, ಇದರಲ್ಲೂ ಕೂಡ ಮಿನಿ CD ಅಂತ ಹೇಳಿದ್ರೆ ಅದರ ಕೆಪಾಸಿಟಿ ನಮ್ಗೆ ಎಷ್ಟಿರುತ್ತೆ, 210 CD ಅನ್ನೋದನ್ನು ಇರುತ್ತದೆ. ಅದೇ ನಾರ್ಮಲ್ CDಯಲ್ಲಿ ಅಂದರೆ ಟೋಟಲ್ 700 MB ಅನ್ನು ಸ್ಟೋರ್ ಮಾಡಲಿಕ್ಕೆ ಅಷ್ಟು ಮಟ್ಟಿಗೆ ಕೆಪಾಸಿಟಿಯನ್ನು ಹೊಂದಿದೆ. ಓಕೆ, DVD ಅಲ್ಲೂ ಕೂಡ ಹೋಗಿದೆ ಸಿಂಗಲ್ ಲೇಯರ್. ಅದರಲ್ಲೂ ಕೂಡ ನಿಮಗೆ ಗೊತ್ತಾಗುತ್ತೆ ಸಿಂಗಲ್ ಲೇಯರ್ ಬ್ಲೂ ಅಂದರೆ ಅದು ಶೇಡಿಂಗ್ ಅನ್ನೋ ಸ್ವಲ್ಪ ಲಿಟಲ್ ಬಿಟ್ ಬ್ಲೂ ಶೇಡಿಂಗ್ ಹೊಂದಿರುತ್ತೆ. ಅದ್ರ ಕೆಪಾಸಿಟಿ ಎಷ್ಟಿದೆ, 4.7 GB ಅಷ್ಟಿರುತ್ತೆ. ಅದೇ DVD ಕೂಡ ಅಷ್ಟೇ ಅದು ಡಬಲ್ ಲೇಯರ್ ಕೆಪಾಸಿಟಿ ಸಿಲ್ವರ್ ಕಲರಲ್ಲಿ ಇರುತ್ತೆ. ಅದು ಡಬಲ್ ಲೇಯರ್ ಆಗಿದೆ. ಅದು ಟೋಟಲ್ ಕೆಪಾಸಿಟಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರುತ್ತೆ. ಎಷ್ಟಿರುತ್ತೆ, 8.5 GB ಅಷ್ಟು ಅದರ ಸ್ಟೋರೇಜ್ನ ಕೆಪಾಸಿಟಿ ಆಗಿರುತ್ತೆ. ನಂತರ ನಿಮಗೆ ಸ್ಕ್ರೀನಲ್ಲಿ ವಿಸಿಬಿಲಿಟಿ ಆಗ್ತಿದೆ ಎಲ್ಲ ಕೂಡ ನಮಗೆ. ಇದರ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಅಂತ ಅಂದರೆ ನಿಮಗೆ ಸೋನಿ, ಇದನ್ನು ಕೂಡ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಮಾಡಿರುವಂಥದ್ದು. ಈ ಒಂದು ಸಿಡಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು ಅದನ್ನು ಸೋನಿ. ಓಕೆ, ಇಲ್ಲಿ ಬ್ಲೂ ಲೇ ಡೆಸ್ಕ್ ಅಂತೆಲ್ಲ BRD ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಸಿಂಗಲ್ ಲೇಯರ್ಸ್ ಇದೆ. ಓಕೆ, ಆಕ್ಚುವಲ್ ಡೆಸ್ಕ್ ಅಂದರೆ 300 GB, 500 GB ಇದೆಲ್ಲ ಏನಂದರೆ ಬಿಗ್ ಒಂದು ಫೈಲ್ಸ್ನಾಗಿರ್ಬೋದು, ಸ್ಟೋರೇಜ್ನಾಗಿರಿ ಇದರಲ್ಲಿ ಈ CD ಮತ್ತು DVDಗಳಲ್ಲಿ ಇದು ಇದೆ. ಮತ್ತೆ ಟೈಪ್ಸ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀನಿ. ಓಕೆ, ಟೈಪ್ಸ್ ಇವಾಗ ಯಾವ ಥರ ಎಲ್ಲ ಕಂಪ್ಯೂಟರ್ಸ್ ನಮಗೆ ಸ್ಟೋರ್ ಆಗುತ್ತೆ, ಯಾವುದೆಲ್ಲ ಕಂಪ್ಯೂಟರ್ಸ್ ಇದೆ. ಡೆಸ್ಕ್ಟಾಪ್ ಕೀಬೋರ್ಡ್ ಇದೆ, ಡೆಸ್ಕ್ಟಾಪ್ ಇದೆ, CPU ಇದೆ, ಪಕ್ಕದಲ್ಲಿ ಮೌಸ್. ಓಕೆ, ಅದೇ ಎಷ್ಟು ಥರ ಕಂಪ್ಯೂಟರ್ಸ್ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಕವರ್ ಮಾಡಲಿಕ್ಕಾಗೋದು. ಟೈಪ್ಸ್ ಆಫ್ ಕಂಪ್ಯೂಟರ್ ಒಂದಿದೆ ಡೆಸ್ಕ್ಟಾಪ್ ಕಂಪ್ಯೂಟರ್, ಲ್ಯಾಪ್ಟಾಪ್. ಓಕೆ, ಟ್ಯಾಬ್ ಅಂದರೆ ಏನಂದರೆ ನಮಗೆ ಲ್ಯಾಪ್ಟಾಪಲ್ಲಿ ಸ್ಕ್ರೀನ್ ಒಂದು, ಟೈಪಿಂಗ್ ಒಂದು ಸಪ್ರೇಟ್ ಇರುತ್ತೆ. ಬಟ್ ಟ್ಯಾಬಲ್ಲಿ ಎರಡೂ ಕೂಡ ಒಂದೇ ಆಗಿರುತ್ತೆ ನಮಗೆ ಆ ಥರ.
ಇಲ್ಲಿ ಡೆಸ್ಕ್ಟಾಪ್ ಅಲ್ಲಿ ಇರುವಂತ ಟೈಪ್ಸ್ ಯಾವುದು? ಅರೆ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಇಲ್ಲಿ ನಮ್ಗೆ ಏನು ವಿಸಿಬಿಲಿಟಿ ಆಗ್ತಿದೆ ಪಿಕ್ಚರ್ ಅಲ್ಲಿ ಅದು ಮೇನ್ ಫ್ರೇಮ್ ಕಂಪ್ಯೂಟರ್ ಆಗಿರುತ್ತೆ. ಮೇನ್ ಫ್ರೇಮ್ ಕಂಪ್ಯೂಟರ್ ಜೊತೆಗೆ ಮೈಕ್ರೋ ಕಂಪ್ಯೂಟರ್ ಆಲ್ಸೋ ಇಟ್ಸ್ ಎ ಪರ್ಸನಲ್ ಕಂಪ್ಯೂಟರ್ ಅಂತ ಕೂಡ ಕರಿತೀವಿ ನಾವಿಲ್ಲಿ. ಟೋಟಲ್ ಎಷ್ಟು ಟೈಪ್ಸ್? ಡೆಸ್ಕ್ಟಾಪ್ ಟೈಪ್ಸ್ ಅಲ್ಲಿ ನಮಗೆ ಮೇನ್ ಫ್ರೇಮ್ ಕಂಪ್ಯೂಟರ್ ಅನ್ನೋದೊಂದು ಆಗಿರುತ್ತೆ ಮತ್ತು ಮೈಕ್ರೋ ಕಂಪ್ಯೂಟರ್ ಅಂತ ಕೂಡ ನಾವು ಕರಿತೀವಿ. ಓಕೆ, ಮತ್ತೆ ವರ್ಕ್ ಸ್ಟೇಷನ್ ಕಂಪ್ಯೂಟರ್ ಅಂದ್ರೆ ವರ್ಕ್ ಸ್ಟೇಷನ್ ವರ್ಕ್ ಮಾತ್ರ ಅದು ಸ್ಪೆಸಿಫಿಕ್ ಆಗಿ ಕಂಪ್ಯೂಟರ್ ಅನ್ನೋದು ಸೆಟ್ ಆಗಿರುತ್ತೆ. ಸೂಪರ್ ಕಂಪ್ಯೂಟರ್ ಇದು ನಿಮ್ಗೆ ತುಂಬಾ ಚೆನ್ನಾಗಿ ಕೇಳಿರೋದು, ಯಾಕಂದ್ರೆ ನಮಗೆ ಸ್ಕೂಲ್ ಡೇಸ್ ಅಲ್ಲಿ ಆಗಿರ್ಬೋದು, ಕಾಲೇಜ್ ಡೇಸ್ ಅಲ್ಲಿ ಯಾವುದು ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಅನ್ನೋದನ್ನ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ತಿದ್ದೀವಿ. ಫಸ್ಟ್ ಇಲ್ಲಿ ನಾವು IBM ಅಲ್ಲಿ ನಾವು ಇದನ್ನ ನೋಡ್ತೀವಿ. ಓಕೆ, ತದನಂತರ ನಮಗೆ ಇದೆಲ್ಲ ನಿಮಗೆ ಪ್ರಾಕ್ಟಿಕಲ್ ಸೆಷನ್ ಬಂದಾಗ ನಿಮಗೆ ವಿಸಿಬಿಲಿಟಿ ಈಸಿಯಾಗಿ ಆಗುತ್ತೆ. ಇಲ್ಲಿ ಮೇನ್ ಆಗಿ ಏನಂದ್ರೆ ಎಲ್ಲರಿಗೂ ಸಿಂಪಲ್ ಆಗಿ ಹೇಳೋದಂದ್ರೆ ಜನರೇಷನ್ ಕಂಪ್ಯೂಟರ್ ಜನರೇಷನ್ ಆರ್ ಹಿಸ್ಟರಿ ಆಫ್ ಕಂಪ್ಯೂಟರ್ ಅಂತ ಏನು, ಯಾವಾಗ ಕಂಪ್ಯೂಟರ್ ಸ್ಟಾರ್ಟ್ ಆಗಿತ್ತು, ಆ ಕಂಪ್ಯೂಟರ್ನ ಅದು ಮೇನ್ ಆಗಿ ಏನು ಪ್ರೊಡಕ್ಷನ್ಸ್ ಅಂದರೆ ಮೇನ್ ಕಂಪೋನೆಂಟ್ ಆಫ್ ಯೂಸಸ್, ಅದರಿಂದ ಏನು ಯೂಸಸ್ ಆಗ್ತಿದ್ದು, ಯಾವ ಥರದ ನೇಮಿಂಗ್ ಅಲ್ಲಿ ಬಂತು, ಯಾವ ಇಯರ್ ಅಲ್ಲಿ ಬಂತದ್ದು, ಆ ಕಂಪ್ಯೂಟರ್ನ ನಾವು ಮೇನ್ ಆಗಿ ಯಾವ ಜನರೇಷನ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀವಿ, ಅದನ್ನ ನಾವು ಈ ಒಂದು ಸೆಷನ್ ಅಲ್ಲಿ ನಾವು ಕವರ್ ಮಾಡ್ತಿದ್ದೀವಿ. ಓಕೆ, ಫಸ್ಟ್ ನಮಗೆ ಇಲ್ಲಿ ನಾವು ಸೆಷನ್ 1 ಅಲ್ಲಿ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ ಅಂದ್ರೆ 1946 ಅಲ್ಲಿ ನಮಗೆ ಆ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. 1959 ವರೆಗೂ ಆ ಸೆಷನ್ ನಾವು ಅದನ್ನ ರನ್ ಮಾಡ್ತೀವಿ. ಮೇನ್ ಕಾಂಪೋನೆಂಟ್ ಆಫ್ ಯೂಸಸ್ ಅನ್ನು ವಾಕ್ಯೂಮ್ ಟ್ಯೂಬ್ ಅಂತ ಹೇಳ್ಬಿಟ್ಟು ನಾವು ಇದೀನಿ ಈ ಒಂದು ಕಂಪ್ಯೂಟರ್ ಸೆಷನ್ಸ್ ನಾವಿಲ್ಲಿ ಇಲ್ಲಿದೆಯಲ್ವಾ ಈ ಒಂದು ಸೆಷನ್ಸ್ ನಾವು ಕರಿತೀವಿ ಇಲ್ಲಿ. ತದನಂತರ ಇಲ್ಲಿ ಸೆಕೆಂಡ್ ಜನರೇಷನ್ ಆಫ್ ಅಂತ ಹೇಳ್ತಾರೆ. ಸೆಕೆಂಡ್ ಜನರೇಷನ್ ಅಂತಂದ್ರೆ 1959 ಅಲ್ಲಿ ಇಂದ ಹಿಡಿದು 1965 ವರ್ಗು ಒಂದು ಕಂಪ್ಯೂಟರ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅದು ಟ್ರಾನ್ಸಿಸ್ಟರ್ ಕಂಪ್ಯೂಟರ್ ಅಂತ ಕರಿತೀವಿ. ಟ್ರಾನ್ಸಿಸ್ಟರ್ ಕಂಪ್ಯೂಟರ್ ಅಂದ್ರೆ ಈ ಪಿಕ್ಚರ್ ಅಲ್ಲಿ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ ಇಲ್ಲ ವಿಸಿಬಿಲಿಟಿ ಆಗುತ್ತೆ. ಥರ್ಡ್ ಒನ್ ಏನಂದ್ರೆ ಥರ್ಡ್ ಜನರೇಷನ್ ಕಂಪ್ಯೂಟರ್ ಅಂತ ಅಂದ್ರೆ 1965 ಇಂದ ಹಿಡಿದು 1971 ಅಲ್ಲಿ ಈ ಒಂದು ಸೆಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಇಂಟಿಗ್ರೇಟೆಡ್ ಆಫ್ ಎ ಕ್ರಿಟಿಕಲ್ ಬೇಸ್ಡ್ ಅಂತ ಹೇಳ್ತಿದ್ದಾರೆ. ಈ ನೋಡಿ ಇವಾಗ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಎಷ್ಟು ಸ್ಪೇಸ್ನ ರಿಕ್ವೈರ್ಮೆಂಟ್ ಆಗ್ತದೆ, ಸೆಕೆಂಡ್ ಜನರೇಷನ್ ಎಷ್ಟು ಸ್ಪೇಸ್ನ ರಿಕ್ವೈರ್ಮೆಂಟ್ ಆಗಿದೆ, ಥರ್ಡ್ ಜನರೇಷನ್ ಎಷ್ಟು ಸ್ಪೇಸ್ನ ರಿಕ್ವೈರ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಫೋರ್ತ್ ಜನರೇಷನ್ 1971 ಇಂದ ಹಿಡಿದು 1980 ವರೆಗೂ ಈ ಒಂದು ಕಂಪ್ಯೂಟರ್ನ ಫೋರ್ತ್ ಜನರೇಷನ್ ಯುಟಿಲೈಸ್ ಮಾಡ್ತಿದ್ವಿ. ಇದು ವೆಲ್ಸೈಕ್ ಮೈಕ್ರೋ ಪ್ರೊಸೆಸರ್ ಅಂತ ಹೇಳ್ತಿದ್ವಿ. ಇದನ್ನು ನಾವು ಆಸ್ ಆಫ್ ನಾವು ರನ್ನಿಂಗ್ ಅಲ್ಲಿ ಇದೆ, ಇದನ್ನು ಕೂಡ ರನ್ನಿಂಗ್ ಅಲ್ಲಿ ಇದೆ. ಬಟ್ ಆಕ್ಚುಲಿ ಅಷ್ಟು ಮಟ್ಟಿಗೆ ಜನ ಅದನ್ನ ಯೂಸ್ ಮಾಡ್ತಿರುವಂಥದ್ದನ್ನ ಕಡಿಮೆ ಆಗಿದೆ ಆ ಥರ. ಓಕೆ, ಫಿಫ್ತ್ ಜನರೇಷನ್ 1980 ಇಂದ ಆನ್ವರ್ಡ್ಸ್ ಅಂದ್ರೆ ಆಸ್ ಆಫ್ ನಾವು ಇದನ್ನ ಈ ಒಂದು ಫಿಫ್ತ್ ಜನರೇಷನ್ ಯುಟಿಲೈಸ್ ಮಾಡ್ತೀವಿ. ಆದರೂ ಕೂಡ ಈ ಕಂಪ್ಯೂಟರ್ ಮೈಕ್ರೋ ಪ್ರೋಸೆಸ್ ಅಲ್ಲಿ ಇದೆ. ಆಕ್ಚುಲಿ ಇನ್ನೂ ಇದು ಪ್ರೋಸೆಸ್ ಆಗಿಲ್ಲ, ರನ್ನಿಂಗ್ ಪ್ರೋಸೆಸ್ ಅಲ್ಲಿ ಇದೆ. ULSI ಅನ್ನುವಂಥದ್ದು ಇದು ಇನ್ನೂ ಪ್ರೋಸೆಸ್ ಆಗಿಲ್ಲ, ಪ್ರೋಸೆಸ್ ಅಲ್ಲಿ ರನ್ನಿಂಗ್ ಇದೆ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಏನಕ್ಕೆ ಯೂಸ್ ಮಾಡ್ತೀವಿ, ಮೇನ್ ಆಗಿ ಎಲ್ಲಿ ಅದನ್ನ ಕಂಪ್ಯೂಟರ್ಸ್ನ ಮೇನ್ ಆಗಿ ನಾವು ಅದನ್ನ ಯುಟಿಲೈಸ್ ಮಾಡ್ತೀವಿ. ಒಂದು ಆಫೀಸಲ್ಲಿ ಆಗಿರಬಹುದು ಅಥವಾ ಇಂಟರ್ನೆಟ್ ಅಂತ ಆಗಿರ್ಬೋದು, ಡಿಜಿಟಲ್ ವಿಡಿಯೋಸ್ ಮಾಡುವಂಥದ್ರಲ್ಲಿ ಆಗಿರ್ಬೋದು, ಕಂಪ್ಯೂಟರ್ಸ್ ಆಫ್ ಎ ಮೆಡಿಷನ್ ಅಂತ ಹೇಳ್ತೀವಿ ಆ ಒಂದು ಪ್ಲೇಸಲ್ಲಿ ಆಗಿರ್ಬೋದು, ಮತ್ತು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಬಗ್ಗೆ ನಾವಿಲ್ಲಿ ಯೂಸ್ ಮಾಡುವಂಥದ್ದಾಗಿದೆ. ಬ್ಯಾಂಕ್ಸ್ ಮತ್ತೆ ಟ್ರಾವೆಲ್, telecommunication, defense, e-learning, examination, computer is the business and ATM machines. ನಿಮಗೂ ಕೂಡ ಗೊತ್ತಿದೆ ಬ್ಯಾಂಕ್ಸ್ ಅಲ್ಲಿ ATM machines ಬಗ್ಗೆ ಕಂಪ್ಯೂಟರ್ ಅನ್ನೋದು ಬ್ಯಾಂಕ್ಸ್ಗಳಲ್ಲೂ ಕೂಡ ಇದನ್ನ ಯೂಸ್ ಮಾಡುವಂಥದ್ದಾಗಿದೆ. ಯಾಕಂದ್ರೆ ಈಸಿ ಟು ವರ್ಕ್ನ ಕಂಪ್ಲೀಟ್ ಮಾಡಲಿಕ್ಕೆ ಆಗುತ್ತೆ ಒಂದು. ಓಕೆ, ನ್ಯೂಸ್ ಅಂಡ್ ಬ್ರಾಡ್ಕಾಸ್ಟ್ ಅಂತ ಹೇಳ್ತಿದೆ ಅಲ್ಲಿ, ಬ್ರಾಡ್ಕಾಸ್ಟ್ ಅಂತ ಹೇಳ್ತಿದೆ. ಮತ್ತೆ ಏರೋಪ್ಲೇನ್ಸಸ್ ಮತ್ತೆ ವೆದರ್ ದ ಅನಾಲಿಸಿಸ್. ಹೀಗೆ ಈ ಒಂದು ಅಪ್ಲಿಕೇಶನ್ ಎಷ್ಟು ಪ್ರೋಸೆಸ್ಗಳಲ್ಲಿ ಹಲವಾರು ಪ್ರೋಸೆಸ್ಗಳಲ್ಲಿ ನಾವು ಇದನ್ನ ಈ ಒಂದು ಸ್ಟೇಷನ್ನ ಯುಟಿಲೈಸ್ ಮಾಡುವಂಥದ್ದಾಗಿದೆ. ಮೇನ್ ಆಗಿ ಅದರ ಜೊತೆಗೆ ನಾವೇನೆಲ್ಲ ಕವರ್ ಮಾಡ್ತೀವಿ ಇನ್ಫಾರ್ಮೇಶನ್ಸ್ ಅಂತಂದ್ರೆ ನೋಡೋಣ. ನೀವು ಅದೇ ಜರ್ನಲ್ ಆಗಿ ನೀವು ಎಲ್ಲೆಲ್ಲಿ ನೀವು ಕಂಪ್ಯೂಟರ್ಸ್ ನೋಡ್ತೀವಿ, ಎಲ್ಲೆಲ್ಲಿ ನಾರ್ಮಲಿ ಇವಾಗ ಆಸ್ ಆಫ್ ನಾವು ಜನರೇಷನ್ 2024 ಅಲ್ಲಿ ಎವ್ರಿವೇರ್ ನಾವು ಈ ಒಂದು ಕಂಪ್ಯೂಟರ್ನ ನಾವು ಯುಟಿಲೈಸ್ ಮಾಡ್ತಿದ್ದೀವಿ ಅಲ್ವಾ. ಪ್ರತಿಯೊಬ್ಬರಿಗೂ ಕೂಡ ಕಂಪ್ಯೂಟರ್ ಕೆಲವರಿಗೆ ಗೊತ್ತಿಲ್ಲ, ಬಟ್ ಕೆಲವರಿಗೆ ತುಂಬಾ ಚೆನ್ನಾಗಿ ಆಪರೇಟ್ ಅನ್ನೋದು ಮಾಡ್ತೀವಿ. ಯಾಕಂದ್ರೆ ಇದು ಕಮಿಂಗ್ ಡೇಸ್ ಅಲ್ಲಿ ಇರುವಂತಹ ಅಡ್ವಾನ್ಸ್ ಟೆಕ್ನಾಲಜಿ ಜೊತೆಗೆ ಕಂಪ್ಯೂಟರ್ಸ್ನ ಯೂಸ್ ಮಾಡುವಂಥದ್ದಾಗಿದೆ. ಓಕೆ, ಆರ್ಕಿಟೆಕ್ಚರ್ ಆಫ್ ಎ ಕಂಪ್ಯೂಟರ್ನ ಆರ್ಕಿಟೆಕ್ಚರ್ ಏನಾಗಿದೆ ಅಲ್ವಾ, ಅದ್ರ ಬಗ್ಗೆ ಹೇಳೋಣ ಬನ್ನಿ.
ಆರ್ಕಿಟೆಕ್ಚರ್ ಅಂದರೆ ಇದರಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಅನ್ನೋದನ್ನು ಕೂಡ ಎರಡು ಡಿವೈಸ್ಗಳಾಗಿ ನಾನು ನೋಡ್ಬೋದು. ಇದ್ರ ಜೊತೆಗೆ ನಾವಿಲ್ಲಿ ಫಸ್ಟ್ ಪ್ರೋಸೆಸ್ ಮಾಡ್ತೀವಿ, ಆ ಕಂಟ್ರೋಲ್ ಯೂನಿಟ್ಸ್ ಆಗುತ್ತೆ, ಮತ್ತು ಆರ್ಕಿಟೆಕ್ಚರ್ ಆಫ್ ಲಾಜಿಕಲ್ ಯೂನಿಟ್ಸ್ ಅಂತ ಹೇಳ್ತೀವಿ. ಅದನ್ನ ನಾವು ಸಿಂಪಲ್ ಆಗಿ ಏನಂದರೆ ALU ಅಂತ ಕೂಡ ಕರಿತೀವಿ ಅದನ್ನ. ಓಕೆ, ಫಸ್ಟ್ ಮೆಮೊರಿ ಅದನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ಮೆಮೊರಿ ಅಂತ ಅನ್ನೋದನ್ನ ಆದಮೇಲೆ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, ಮೆಮೊರಿಗೆ ಪ್ರೈಮರಿ ಮೆಮೊರಿ ಹಾಗೆ ಸೆಕೆಂಡರಿ ಮೆಮೊರಿ ಅಂತ ಫಸ್ಟ್ ನಮಗೆ ಪ್ರೈಮರಿ ಮೆಮೊರಿಗೆ ಪ್ರತಿಯೊಂದನ್ನು ಕೂಡ ಸ್ಟೋರ್ ಅನ್ನೋದಾಗುತ್ತೆ. ನೆಕ್ಸ್ಟ್ ಸೆಕೆಂಡರಿ ಮೆಮೊರಿಗೆ ಪಾಸ್ ಮಾಡುತ್ತೆ. ಓಕೆ, ಏನೇ ನೀವು ಇನ್ಪುಟ್ ಕೇಳಿದ್ರು ಕೂಡ ಫಸ್ಟ್ ಅದು ಕ್ಯಾಚ್ ಆಗುವಂಥದ್ದು ಪ್ರೈಮರಿ ಮೆಮೊರಿಗೆ ಆಗಿರುತ್ತೆ. ಅದ ನಂತರ ನಿಮಗೆ ಏನಾಗುತ್ತೆ ಇದ್ರ ಇನ್ಫಾರ್ಮೇಷನ್ಸ್ ಬಗ್ಗೆ ಅಂತಂದರೆ ಇನ್ಪುಟ್ ಮತ್ತು ಔಟ್ಪುಟ್. ಯಾಕಂದರೆ ನೀವು ಕೇಳುವಂಥ ಇನ್ಪುಟ್ ಏನಾಗಿರುತ್ತೆ ಅದೇ ಅದನ್ನು ಪ್ರೈಮರಿ ಯೂನಿಟ್ಗೆ ಹೋಗಿ ಅಲ್ಲಿ ಸೆಕೆಂಡರಿ ಯೂನಿಟಿಂದ ಅದು ರೆಸ್ಪಾನ್ಸ್ ಆಗಿ ನಿಮಗೆ ಫೈನಲಿ ಡಿವೈಸ್ ಅಂತ ಔಟ್ಪುಟ್ ಆಗಿ ನಿಮಗೆ ಒಂದು ರಿಸಲ್ಟ್ ನೀವೇನು ಅದನ್ನು ಕೇಳಿದಿರ ಆ ಒಂದು ಇದಕ್ಕೆ ಅಲ್ಲಿ ರೆಸ್ಪಾನ್ಸಸ್ ಅನ್ನೋದು ಸಿಗುತ್ತೆ ಇದರಲ್ಲಿ. ಜಸ್ಟ್ ಇದನ್ನು ಒಂದ್ಸಲ ವಿಸಿಬಿಲಿಟಿ ಮಾಡಿ ಇದನ್ನು ಹೇಗೆ ಏನೆಲ್ಲ ಇದೆ, ಏನೆಲ್ಲ ಕವರ್ ಆಗ್ತದೆ ಅನ್ನೋದ್ರ ಬಗ್ಗೆ. ಇಲ್ಲಿ ಏನು ಹೇಳ್ತೀವಿ ಅಂತಂದರೆ, ಓಕೆ, ಕಂಪ್ಯೂಟರ್ ಕನ್ಸಿಸ್ಟ್ ಆಫ್ ಅಂತ ಹೇಳ್ತದೆ. ಇಲ್ಲಿ ಇದ್ರ ಜೊತೆಗೆ ನಾವೇನು ಒಂದು ಅಡ್ವಾಂಟೇಜಸ್ ಆಗುತ್ತೆ ಅಂದರೆ ಹಾರ್ಡ್ವೇರ್, ಸಾಫ್ಟ್ವೇರ್ ಆ್ಯಂಡ್ ಫ್ರೇಮ್ ವರ್ಕ್. ಹಾರ್ಡ್ವೇರ್ ಅಂದರೆ ಏನಾಗುತ್ತೆ, ಆಲ್ ದ ಫಿಸಿಕಲ್ ಕಂಪೋನೆಂಟ್ಸ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್ಸ್ ದಟ್ ವಿ ಕ್ಯಾನ್ ಸಿ ಆ್ಯಂಡ್ ಟಚ್ ಇಟ್ ಈಸ್ ಕಾಲ್ಡ್ ಆಫ್ ಎ ಕಂಪ್ಯೂಟರ್ ಹಾರ್ಡ್ವೇರ್. ಅಂದರೆ ವಿ ಕ್ಯಾನ್ ಏಬಲ್ ಟು ಸಿ, ಅಂದರೆ ಆ ಒಂದು ಕಂಪ್ಯೂಟರ್ನ ಹಾರ್ಡ್ವೇರ್ ವಿ ಆರ್ ಏಬಲ್ ಟು ಸಿ ಆ್ಯಂಡ್ ವಿ ಆರ್ ಏಬಲ್ ಟು ಟಚ್ ದನ್ನು ಫೀಲ್ ಮಾಡ್ಬೋದು. ಓಕೆ, ಎಕ್ಸಾಂಪಲ್ ಅದಕ್ಕೆ ಅಂತಂದರೆ ಮಾನಿಟರ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಎಕ್ಸೆಟ್ರಾ. ಸಾಫ್ಟ್ವೇರ್ ಅಂದರೆ it is a set of program that especially designed to perform the specific task. ಆ ಒಂದು ಟಾಸ್ಕ್ನ ಸ್ಪೆಸಿಫಿಕ್ ಮಾಡಲಿಕ್ಕಾಗತ್ತೆ, ಬಟ್ ಒಂದು ಸಾಫ್ಟ್ವೇರ್ ಇರುತ್ತೆ, ಬಟ್ ವಿ ಆರ್ ನಾಟ್ ಏಬಲ್ ಟು ಟಚ್ ದಟ್ ಒನ್. ಇದನ್ನು ನಾವು ಜಸ್ಟ್ ನೋಡ್ಬಹುದು ಅಷ್ಟೇ. ಅದನ್ನ ಒಂದು ಅಪ್ಲಿಕೇಶನ್ನ ಏನಿದೆ ಅದು ಅಪ್ಲಿಕೇಶನ್ ಒಂದು ಔಟ್ಪುಟ್ ಆದಮೇಲೆ ಆ ಅಪ್ಲಿಕೇಶನ್ನ ನೋಡ್ಬೋದು, ಬಟ್ ವಿ ಆರ್ ನಾಟ್ ಏಬಲ್ ಟು ಟಚ್ ದಟ್ ಒನ್. ಓಕೆ, ಎಕ್ಸಾಂಪಲ್ ಅಂತಂದರೆ ಅದಕ್ಕೆ ಮೈಕ್ರೋಸಾಫ್ಟ್ ಆಗಿರ್ಬೋದು, ಫೋಟೋಶಾಪ್ ಅಥವಾ ಫೈರ್ಫಾಕ್ಸ್ ಅಂತ ಏನು ಎಕ್ಸೆಟ್ರಾ. ಓಕೆ, ಇದೆಲ್ಲ ಇರುತ್ತೆ. ಫ್ರೇಮ್ ವೇರ್ ಅಂತ ಹೇಳಿದೆ, ಇಟ್ ಈಸ್ ಎ ಹೈದರ್ ಆರ್ ಬೋತ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಇದರಲ್ಲಿ ಐದರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡೂ ಕೂಡ ನಮಗೆ ಇನ್ಕ್ಲೂಡಿಂಗ್ ಅನ್ನೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಫ್ರೇಮ್ ವೇರ್ ಇಟ್ ಈಸ್ ಎ ಸಾಫ್ಟ್ವೇರ್ ಪ್ರೋಗ್ರಾಮ್ ಆ್ಯಂಡ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಪ್ರೋಗ್ರಾಮ್ಡ್ ಆನ್ ಎ ಹಾರ್ಡ್ವೇರ್ ಡಿವೈಸಸ್ ಅಂತ ಹೇಳ್ತಿದ್ದೀವಿ. It's provide the necessary instructions for the how the device component with the other computer hardware ಅಂತ ಹೇಳ್ತೀವಿ. Frame it is especially store the flash ROM and hardware devices, ROM chip and BIOS. ಇದನ್ನ ಕಮಿಂಗ್ ಒಂದು ಇನ್ಫಾರ್ಮೇಶನ್ ಇದೆ, ಇದನ್ನ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಟೈಪ್ಸ್ ಆಫ್ ಸಾಫ್ಟ್ವೇರ್ ಅಂತ ಕೇಳುತ್ತೆ. ಇವಾಗ ಟೈಪ್ಸ್ ಆಫ್ ಸಾಫ್ಟ್ವೇರ್ ಅಂತ ಅಂದರೆ ಇದರಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಆಗಿರ್ಬೋದು, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಆಗಿರ್ಬೋದು, ಯುಟಿಲಿಟಿ ಸಾಫ್ಟ್ವೇರ್ ಅಂತ ಆಗಿ ಹೀಗೆ ಸಮ್ 3 ಡಿವಿಷನ್ಸ್ ಇದೆ. ಅದರಲ್ಲಿ ಫಸ್ಟ್ ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸಿಸ್ಟಮ್ ಸಾಫ್ಟ್ವೇರ್ ಅಂತ ಅಂದರೆ ಅದರಲ್ಲೂ ಕೂಡ ಟ್ರಾನ್ಸ್ಲೇಟರ್ ಇದೆ. ಇಲ್ಲೇ ಹೇಳ್ತಿದೆ, ಇಲ್ಲಿ ಟ್ರಾನ್ಸ್ಲೇಟರ್ ಬಗ್ಗೆ. ಟ್ರಾನ್ಸ್ಮಿಟರ್ ಆ್ಯಂಡ್ ಕಂಪೈಲರ್, ಇದರಲ್ಲೂ ಕೂಡ 2 ಟೈಪ್ಸ್ ಇದೆ. ಇದರಲ್ಲಿ ಏನಾಗುತ್ತೆ ಅಂದರೆ ದ ಕಂಪೈಲರ್ ಕ್ಯಾನ್ ಬಿ ಇಂಟರ್ಪ್ರಿಟೇಟೆಡ್, ಇಟ್ ಇಸ್ ಎ ಪ್ರೋಗ್ರಾಮ್ ಆ್ಯಂಡ್ ಇಟ್ಸ್ ಎ ಕನ್ವರ್ಟ್ ದ ಪ್ರೋಗ್ರಾಮ್ written a high level language into machine code understand by the computer. ಅಂದರೆ ನೀವು ಅದನ್ನು ಕಂಪ್ಯೂಟರ್ ಒಂದು ಇನ್ಫಾರ್ಮೇಷನ್ನ ಕೊಡ್ತೀರಾ ಆ್ಯಂಡ್ ಆ ಪ್ರೋಗ್ರಾಮ್ ಅನ್ನೋದು ಕನ್ವರ್ಟ್ ಆಗುತ್ತೆ. ಯಾವ ಥರ ಕನ್ವರ್ಟ್ ಆಗುತ್ತೆ, ಬೈನರಿ ನಂಬರ್ಸಿಂದ ಕನ್ವರ್ಟ್ ಆಗುತ್ತೆ. ಆ ಮಿಷಿನ್ ಲರ್ನಿಂಗಲ್ಲಿ ಸ್ಟಾರ್ಟ್ ಆಗೋದು 0 to 1, ಆ ಬೈನರಿ ಒಂದು ಕೋಡ್ಸ್ ಸ್ಟಾರ್ಟ್ ಆಗಿ ಔಟ್ಪುಟ್ ಅನ್ನೋದು ನಮಗೆ ವಿಸಿಬಿಲಿಟಿ ಅಂದರೆ ಶೋ ಆಗುತ್ತೆ.
ಇಟ್ಸ್ ಕನ್ವರ್ಟ್ ದ ಸೋರ್ಸ್ ಅಂಡ್ ಕೋಡ್, ಇಟ್ಸ್ ಮಿಷಿನ್ ಕೋಡ್ ಅಂದ್ರೆ ಮಿಷಿನ್ ಕೋಡ್ ಅಲ್ಲಿ ಅದು ಕನ್ವರ್ಟ್ ಆಗುತ್ತೆ. ಇಲ್ಲಿ ಕೂಡ ಇದರಲ್ಲಿ ಏನಂದ್ರೆ ಒಂದು ಸೋರ್ಸ್ ಕೋಡ್ ಮತ್ತೆ ಮಿಷಿನ್ ಕೋಡ್ ಅಂತೀವಿ. ಸೋರ್ಸ್ ಕೋಡ್ ಅಂದ್ರೆ ಏನ್ ಹೇಳ್ತೀವಿ, a program written a high level language, it's called a source code. high level language ಅಲ್ಲಿ ಇರುತ್ತೆ. ಅದೇ ನಮಗೆ ಮಿಷಿನ್ ಕೋಡ್ ಅಂತ ಅಂದ್ರೆ ಇಟ್ಸ್ a program written, it is written as a zeros and ones, it's binary, it's called a ಮಿಷಿನ್ ಕೋಡ್. ಅದು ಸ್ಟಾರ್ಟ್ ಆಗುವಂಥದ್ದು ಮಿಷಿನ್ ಕೋಡ್ ಅಲ್ಲಿ 0 to 1. ನಿಮಗೆ ಕಂಪ್ಯೂಟರ್ ಅಲ್ಲಿ ನೀವು 0 to 1 ಇದರಲ್ಲಿ ಕೊಟ್ಟಾಗ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳುತ್ತೆ ಅನ್ನೋದ್ರ ಬಗ್ಗೆ. ಓಕೆ, ಇವಾಗ ಇಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಟ್ರಾನ್ಸ್ಲೇಟರ್, ಅದ್ರಲ್ಲಿ ಆದ್ಮೇಲೆ ಏನು ಇಂಟರ್ಪ್ರಿಟೇಟರ್, ಕಂಪೈಲರ್, ಅದಾದ್ಮೇಲೆ ಆಪರೇಟಿಂಗ್ ಸಿಸ್ಟಮ್. ವಾಟ್ ಇಸ್ ಆಪರೇಟಿಂಗ್ ಸಿಸ್ಟಮ್, ಇದು ನಮಗೆ ಇಂಟರ್ವ್ಯೂ ಅಲ್ಲಿ ಕೂಡ ಕೇಳ್ತಾರೆ. ವಾಟ್ ಇಸ್ ಆಪರೇಟಿಂಗ್ ಸಿಸ್ಟಮ್ ಅಂತ. ಇಟ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ದ ಇಂಟರ್ಫೇಸ್ ಬಿಟ್ವೀನ್ ದಿ ಯೂಸರ್ ಅಂಡ್ ಹಾರ್ಡ್ವೇರ್. ಯೂಸರ್ ಮತ್ತೆ ಹಾರ್ಡ್ವೇರ್. ಯೂಸರ್ ಅಂದ್ರೆ ನೀವು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ, ಮತ್ತೆ ಹಾರ್ಡ್ವೇರ್ ಅಂದ್ರೆ ಲೈಕ್ ಎ ಡೆಸ್ಕ್ಟಾಪ್. ಓಕೆ, ಇವೆರಡರ ಮಧ್ಯೆ ಒಂದು ಕಮ್ಯುನಿಕೇಶನ್ ಅನ್ನೋದು ಆಗುತ್ತೆ. ಓಕೆ, ಇಟ್ಸ್ ಪ್ರೊವೈಡ್ ದ ಪ್ಲಾಟ್ಫಾರ್ಮ್ ಅದರ್ ಸಾಫ್ಟ್ವೇರ್ ಟು ಇನ್ಸ್ಟಾಲ್ ಇನ್ ಇಟ್. ಅಂದರೆ ಒಂದು ಪ್ಲಾಟ್ಫಾರ್ಮ್ ಕೊಡುತ್ತೆ ಬೇರೆ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್ ವಿಂಡೋಸ್ 7, ವಿಂಡೋಸ್ 10, ರೆಡ್ ಹ್ಯಾಟ್ ಲಿನಕ್ಸ್. ಓಕೆ, ಅದರಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ದ ಮೇನ್ ಸಾಫ್ಟ್ವೇರ್ ವೇರ್ ವಿ ಕ್ಯಾನ್ ವರ್ಕ್. ಓಕೆ, ಎನಿ ಟೈಮ್ ಇಟ್ ಕ್ಯಾನ್ ಬಿ ಆಡೆಡ್ ಆರ್ ರಿಮೂವ್ ಫ್ರಮ್ ದ ಕಂಪ್ಯೂಟರ್. ಏನಾಗುತ್ತೆ ಇದು ಅಪ್ಲಿಕೇಶನ್ ಅಂತಂದರೆ ಇದು ಮೇನ್ ಸಾಫ್ಟ್ವೇರ್ ವೇರ್ ಯು ಕ್ಯಾನ್ ವರ್ಕ್. ಇವಾಗ ಏನೇ ಒಂದು ವರ್ಕ್ ಮಾಡಬೇಕು ಅಂದ್ರೆ ಅದರದ್ದೇ ಆದೊಂದು ಅಪ್ಲಿಕೇಶನ್ ಅಂದರೆ ಇರಲೇಬೇಕು ಒಂದು ಸಾಫ್ಟ್ವೇರ್ದು. ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ ಎನಿ ಟೈಮ್ ಇಟ್ ಕ್ಯಾನ್ ಬಿ ಹ್ಯಾಡ್ ಆರ್ ರಿಮೂವ್. ಅಂದರೆ ಯಾವುದೇ ಟೈಮಲ್ಲಿ ಆದರೂ ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೊಬೋದು, ಯಾವುದೇ ಟೈಮಲ್ಲಿ ಅದನ್ನ ರಿಮೂವ್ ಮಾಡ್ಬೋದು, ಎಕ್ಸಿಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳಕ್ಕಾಗುತ್ತೆ. ಇನ್ನೊಂದು MS ಆಫೀಸ್ ಆಗಿರ್ಬೋದು, ಟ್ಯಾಲಿ ಆಗಿರ್ಬೋದು, ಅಡುಬೆ ಆಗಿರ್ಬೋದು, ಫೋಟೋಶಾಪ್ಸ್ ಅಂತ ಆಗಿರ್ಬೋದು, ಪವರ್ ISO ಎಕ್ಸೆಟ್ರಾ, ಇದೆಲ್ಲನೂ ಕೂಡ ಅಲ್ಲಿ ಯುಟಿಲೈಸ್ ಆಗುತ್ತೆ. ಯುಟಿಲಿಟಿ ಸಾಫ್ಟ್ವೇರ್ ಅಂತ ಹೇಳಿ ಇಟ್ ಈಸ್ ಯೂಸ್ಡ್ ಟು ಮ್ಯಾನೇಜ್ ದ ಸಿಸ್ಟಮ್ ಆಂಟಿವೈರಸ್. ಇವಾಗ ಏನಾಗುತ್ತೆ ಕೆಲವೊಂದು ವೆಬ್ಸೈಟ್ಸ್ ಹೋದಾಗ ಏನಾಗುತ್ತೆ ಒಂದು ವೈರಸ್ ಅನ್ನೋದು ನಿಮ್ಗೆ ಆಗುತ್ತೆ, ಮತ್ತೆ ಬೇರೆ ಪೆನ್ ಡ್ರೈವ್ನ ಯೂಸ್ ಮಾಡೋದಕ್ಕಾಗತ್ತೆ ಅಲ್ವಾ. ಇದನ್ನ ಯುಟಿಲಿಟಿ ಸಾಫ್ಟ್ವೇರ್ ಅಂತ ಹೇಳ್ತಿದ್ವಿ. ಇದನ್ನ ನಮ್ಮ ಸಿಸ್ಟಮ್ನ ಮ್ಯಾನೇಜ್ ಮಾಡಲಿಕ್ಕೆ ಈ ಒಂದು ಯುಟಿಲೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಮೇನ್ ಆಗಿ ಅದರಲ್ಲಿ ಏನಾಗುತ್ತೆ ನಮ್ಮ ಸಿಸ್ಟಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದಂಗೆ ಪ್ರೊಟೆಕ್ಟ್ ಅನ್ನೋದು ಕೊಡುತ್ತೆ. ಓಕೆ, ಎಕ್ಸಾಮ್ ಇವಾಗ ಇಷ್ಟನ್ನು ಕೂಡ ನಾವು ಒಂದು ಸೆಷನ್ಸ್ ಅಲ್ಲಿ ನೋಡ್ಬೋದು. ಇದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಒಂದು ಸ್ಮಾಲ್ ಎಕ್ಸಾಂಪಲ್ ಅಂದ್ರೆ ಕಾಮನ್ ಆಗಿ ಅರ್ಥ ಮಾಡ್ಕೊಳ್ಳೋದಾಗಿದ್ರೆ ಈ ಒಂದು ಇಷ್ಟುವರೆಗೆ ಏನು ಸೆಷನ್ಸ್ ಮಾಡಿದ್ವಿ ಅಂತಂದ್ರೆ ಈಗ ಬಸ್, ಇಟ್ಸ್ ಎ ಕಂಪ್ಯೂಟರ್. ಒಂದು ಬಸ್ ಇದೆ ಅಂದ್ರೆ ಅದನ್ನ ಕಂಪ್ಯೂಟರ್ ಥಿಂಕ್ ಮಾಡಿ. ಅಲ್ಲಿ ಡ್ರೈವರ್ ಏನ್ ಮಾಡ್ತಾನೆ, ಆಪರೇಟಿಂಗ್ ಸಿಸ್ಟಮ್ ಮಾಡ್ತಾನೆ, ಎಷ್ಟು ಮಟ್ಟಿಗೆ ವರ್ಕ್ ಆಗಬೇಕು, ಯಾವ ಕಡೆ ಹೋಗ್ಬೇಕು, ಎಲ್ಲಿ ಇನ್ಸ್ಟಾಲ್ ಆಗಬೇಕು, ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ ಅನ್ನೋದು ನಮಗೆ ಸಿಗುತ್ತೆ ಅದರಲ್ಲಿ. ಓಕೆ, ಪ್ಯಾಸೆಂಜರ್ಸ್ ಆರ್ ಅಪ್ಲಿಕೇಶನ್ ಬಿಕಾಸ್ ಅವ್ರು ಒಂದು ಪ್ಲೇಸಲ್ಲಿ ಹತ್ತಿದ್ರೆ ಒಂದು ಪ್ಲೇಸಲ್ಲಿ ಇಳಿತಾರೆ. ಅದೇ ತರ ಇದು ನಾವು ಒಂದೊಮ್ಮೆ ಇನ್ಸ್ಟಾಲ್ ಮಾಡ್ತೀವಿ, ಇನ್ನೊಮ್ಮೆ ನಾವು ಅನ್ಇನ್ಸ್ಟಾಲ್ ಕೂಡ ಮಾಡ್ತೀವಿ. ಓಕೆ, ಅದು ಒಂದೇ ಪ್ಲೇಸಸ್ ಕನ್ಫರ್ಮ್ ಒಂದು ಪ್ಲೇಸಲ್ಲಿ ಇರೋದಿಲ್ಲ. ಹಂಗಾಗಿ ಇಲ್ಲಿ ಕಂಡಕ್ಟರ್ ಈಸ್ ಎ ಯುಟಿಲಿಟಿ ಆಫ್ ಸಾಫ್ಟ್ವೇರ್. ಯಾಕಂದ್ರೆ ಅವ್ನು ಕೌಂಟ್ ಮಾಡ್ತಾರೆ, ಕಂಡಕ್ಟರ್ ಎಲ್ಲರ ಕಡೆಯಿಂದ ಮನಿ ತಗೊಂತಾರೆ. ಯಾಕಂದ್ರೆ ಇಷ್ಟು ಜನ ಕೌಂಟ್ ಇದೆ, ಇಷ್ಟು ಬಂದಿದೆ, ಇಷ್ಟು ಹೋಗಿದೆ ಅನ್ನೋದ್ರ ಬಗ್ಗೆ, ಯಾರೆಲ್ಲ ಪೇ ಮಾಡಿದ್ದಾರೆ, ಯಾರೆಲ್ಲ ಪೇ ಆಗಿಲ್ಲ, ಅದ್ರ ನೆಗೆಟಿವ್ ಇನ್ಪಾಲ್ ಹೀಗೆ. ಅದೇ ತರ ಇಲ್ಲಿ ನಮಗೆ ಆಂಟಿ ವೈರಸ್ ಅನ್ನೋದು ಕಂಪ್ಯೂಟರ್ಗೆ ಅದು ಎಫೆಕ್ಟಿವ್ ಅನ್ಸುತ್ತಾ, ಅದ್ರಿಂದ ಪ್ರಾಬ್ಲಮ್ ಆಗುತ್ತಾ, ಹೀಗೆ ಸೇಫ್ಟಿ ಅನ್ನೋದು ನಮ್ಗೆ ಅದರಿಂದ ನೀಡುತ್ತೆ. ಅಸೆಂಬ್ಲರ್ ಅಂತ ಹೇಳ್ತೀವಿ. ಅಸೆಂಬ್ಲರ್ ಈಸ್ ಎ ಪ್ರೋಗ್ರಾಮ್ that takes the basic computer instructions and it covers them into the pattern of bits that computer is processed can use it to perform its a basic operation. I will repeat once again. And the assembler is a program that takes the basic computer introduction. ಒಂದು basic computer introduction provide ಮಾಡುತ್ತೆ and it's converted into the pattern of bits, okay, that of computer processor can use it to perform it is a basic operations ಅಂತ ಹೇಳ್ತೀವಿ. ಎಕ್ಸಸೈಸ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಏನಾಗುತ್ತೆ, ಜಸ್ಟ್ ಏನು ಇಲ್ಲಿವರೆಗೂ ಕಲಿತ್ರೆ ಅನ್ನೋದನ್ನ ಈ ಒಂದು ನಾನು ನಿಮ್ಗೆ ಈ PDF ಶೇರ್ ಮಾಡಿರ್ತೀನಿ, ಯೂಟ್ಯೂಬಲ್ಲೂ ಕೂಡ ಲಿಂಕ್ ಇಟ್ಟಿರ್ತಾನೆ, ಅದು ನಿಮ್ಗೆ ಯೂಸ್ ಆಗುತ್ತೆ.
Computer memory. Memory is a space to store the data either temporarily or permanently. ಇದು ಒಂದು ಪ್ಲಾಟ್ಫಾರ್ಮ್ ಆಗಿದೆ ನಿಮ್ಮ ಒಂದು ಡೇಟಾನ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡಬೇಕಾ ಅಥವಾ ಟೆಂಪ್ರವರಿ ಅನ್ನೋದ್ರಲ್ಲಿ. ಇದರಲ್ಲಿ ಕೂಡ 2 ಟೈಪ್ಸ್ ಇದೆ. ಒಂದು ನಮಗೆ ಪ್ರೈಮರಿ ಮೆಮೊರಿ, ಒನ್ ಮೋರ್ ಇದೆ ಸೆಕೆಂಡರಿ ಮೆಮೊರಿ. ಪ್ರೈಮರಿ ಮೆಮೊರಿಯಲ್ಲಿ ನಮಗೆ 2 ಟೈಪ್ಸ್ ಇದೆ. ಒಂದು ರ್ಯಾಮ್ ಅಂಡ್ ರೋಮ್ ಅಂತ ಇದೆ. ಸೆಕೆಂಡರಿ ಮೆಮೊರಿ ಅಂಡ್ ಎ ಮ್ಯಾಗ್ನೆಟಿಕ್ ಮೆಮೊರಿ ಅಂಡ್ ಆಪ್ಟಿಕಲ್ ಮೆಮೊರಿ ಅಂಡ್ ಫ್ಲಾಶ್ ಮೆಮೊರಿ. ಓಕೆ, ಇದ್ರ ಜೊತೆಗೆ ನಮಗೆ ಫಸ್ಟ್ ಮೆಮೊರಿ ಸ್ಟ್ಯಾಟಿಕ್ ಮೆಮೊರಿ ಅಂತ ನಾವು ಇದರಲ್ಲಿ ಕರಿತೀವಿ. ನಾವು ಇದ್ರ ಬಗ್ಗೆ ಇಲ್ಲಿ ನೋಡಿ, ಸ್ಟ್ಯಾಟಿಕ್ ಮೆಮೊರಿ ಅಂದ್ರೆ ಮೇಡ್ ಅಪ್ ಆಫ್ ದ ಫ್ಲಿಪ್ ಫ್ಲೋಪ್ಸ್ ಅಂತ ಕೇಳ್ತೀವಿ. ಇದು ಡೈನಮಿಕ್ ಮೆಮೊರಿಯಲ್ಲಿ ಮೇಡ್ ಅಪ್ ಆಫ್ ದ ಕೆಪಾಸಿಟರ್, ಅಂದ್ರೆ ಆ ಒಂದು ಕೆಪಾಸಿಟರ್ಗೆ ಜಾಸ್ತಿ ಮಟ್ಟಿಗೆ ಇರುತ್ತೆ. ಇದು ಸ್ಟ್ಯಾಟಿಸ್ಟಿಕಲ್ ರ್ಯಾಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಲಾರ್ಜ್ ಇನ್ ಸೈಜ್, ಅಂದ್ರೆ ಇದು ಲಾರ್ಜ್ ತುಂಬಾ ದೊಡ್ಡದಾಗಿರುತ್ತೆ, ಲಾರ್ಜ್ ಸೈಜ್ ಅನ್ನು ಹೊಂದಿದೆ ಅದು. ಓಕೆ, ಮತ್ತೊಂದು ಡೇಟಾ ಸ್ಟೋರ್ಸ್ ಇನ್ ದ ಫಾರ್ಮ್ ಆಫ್ ವೊಲಟೈಲ್, ಮಚ್ ಎಕ್ಸ್ಪೆನ್ಸಿವ್ ಹ್ಯಾಸ್ ದ ಕಂಪ್ಯೂಟರ್ ಟು ಡೈನಾಮಿಕ್ ರ್ಯಾಮ್. ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಇದು ಮಚ್ ಎಕ್ಸ್ಪೆನ್ಸಿವ್ ಆಗಿದೆ. ಲೋ ಸ್ಟೋರೇಜ್ ಕೆಪಾಸಿಟಿ ಹೊಂದಿದೆ, ಕನ್ಸ್ಯೂಮರ್ ಮೋರ್ ಪವರ್ ಅನ್ನು ಹೊಂದಿದೆ, ಫಾಸ್ಟ್ ಆಗಿ ರನ್ ಆಗುತ್ತೆ. ಓಕೆ, ಕಡಿಮೆ ಸ್ಟೋರೇಜ್ ಅಂದ್ರೂ ಕೂಡ ಫಾಸ್ಟ್ ಆಗಿ ರನ್ ಆಗುತ್ತೆ. ಡೇಟಾ ಸಿಚುಯೇಷನ್ ವಿತ್ ಟೈಮ್, ಡೇಟಾ ಅನ್ನೋದು ಒಂದು ಸಸ್ಟೈನ್ ವಿತ್ ಟೈಮ್ ಅಲ್ಲಿ ಆಗುತ್ತೆ. ಡೈನಾಮಿಕ್ ರ್ಯಾಮ್ ಅಂತ ಹೇಳ್ತೀವಿ. ಡೈನಾಮಿಕ್ ರ್ಯಾಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮೇಡ್ ಅಪ್ ಆಫ್ ದ ಕೆಪಾಸಿಟರ್, ಸ್ಮಾಲ್ ಇನ್ ಸೈಜ್, ಡೇಟಾ ಸ್ಟೋರ್ಡ್ ಇನ್ ದ ಫಾರ್ಮ್ ವಿತ್ ಚಾರ್ಜಸ್, ಲೆಸ್ ಎಕ್ಸ್ಪೆನ್ಸಿವ್ ಆಫ್ ದ ಕಂಪ್ಯೂಟರ್ ಟು ಸ್ಟ್ಯಾಟಿಕ್ ರ್ಯಾಮ್. ಅಂದ್ರೆ ಆ ಒಂದು ಸ್ಟ್ಯಾಟಿಕ್ ರ್ಯಾಮ್ಗಿಂತ ಇದು ಲೆಸ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸ್ಟ್ಯಾಟಿಕ್ ರ್ಯಾಮ್ ಹೈ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಹೈ ಸ್ಟೋರೇಜ್ ಕೆಪಾಸಿಟಿ ಹೊಂದಿದೆ, ಲೆಸ್ ಎಕ್ಸ್ಪೆನ್ಸಿವ್ ಹೈ ಸ್ಟೋರೇಜ್ ಕೆಪಾಸಿಟಿ ಹೊಂದಿದೆ. ಕನ್ಸ್ಯೂಮರ್ ಲೆಸ್ ಪವರ್ ಹೊಂದಿರುತ್ತೆ. ಕನ್ಸ್ಯೂಮ್ ದ ಲೆಸ್ ಪವರ್ ಅಂದ್ರೆ ಅದನ್ನ ಪವರ್ ಅನ್ನೋದು ಕಡಿಮೆ ಅದನ್ನ ಕನ್ಸ್ಯೂಮ್ ಮಾಡುತ್ತೆ, ಬಟ್ ಸ್ಲೋ ವರ್ಕ್ ಆಗುತ್ತೆ. ಬಟ್ ಆಲ್ಸೋ ವಿತ್ ದ ಟೈಮ್ ಸೊ ನೀಡೆಡ್ ರಿಫ್ರೆಶಿಂಗ್ ದ ಸರ್ಕ್ಯುಲೇಟ್, ಅದು ಸರ್ಕ್ಯೂಟ್. ಇದು ಆಲ್ ಇನ್ಫಾರ್ಮೇಶನ್ ಕೆಳಗಡೆ ನಾವು ಕವರ್ ಮಾಡ್ಲಿಕ್ಕಾಗುತ್ತೆ. ಅದರ್ ಟೈಪ್ಸ್ ಆಫ್ ಮೆಮೊರಿ, ರಿಜಿಸ್ಟರ್, ಕೋಚ್ ಅಂಡ್ ವರ್ಚುವಲ್ ಮೆಮೊರಿ. ಓಕೆ, ನೋಡಿ ಇದರಲ್ಲಿ ನಮಗೆ CPU ಇದನ್ನ ರಿಜಿಸ್ಟರ್ ಮಾಡ್ತೀವಿ. ಸ್ವಲ್ಪ ಮಟ್ಟಿಗೆ ಇದು ಕಾಸ್ಟ್ ಜಾಸ್ತಿ ಆಗಿರುತ್ತೆ. ಕೋಚ್ ಅನ್ನೋದು ಏನಾಗುತ್ತೆ SRAM ಅನ್ನೋದನ್ನ ಆಗುತ್ತೆ. ಇದ್ರ ಜೊತೆಗೆ ಪ್ರೈಮರಿ ಮೆಮೊರಿ, ಇಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಮೆಮೊರಿ. ಇದರಲ್ಲಿ ನಮಗೆ ಪ್ರೈಮರಿ ಮೆಮೊರಿಯಲ್ಲಿ ಫಸ್ಟ್ ಪ್ರಿಫರೆನ್ಸ್ ಏನು ಕೊಡ್ತೀವಿ, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಅಂದರೆ ಇಂಟರ್ನಲಲ್ಲಿ ಫಸ್ಟ್ ನಾವು CPU ಆಗಿರ್ಬೋದು, ಕೋಚ್ ಅಂತ ಆಗಿರ್ಬೋದು, ಪ್ರೈಮರಿ ಮೀನ್ಸ್ ಮೇನ್ ಮೆಮೊರಿ ಅಂತ ಕೂಡ ಪ್ರೈಮರಿ ಮೆಮೊರಿನ ನಾವು ಕರಿತೀವಿ. ಅದು ಇಂಟರ್ನಲ್ ಸ್ಟೋರೇಜ್ ಅಂದರೆ ಟೆಂಪ್ರವರಿಲಿ ಸ್ಟೋರ್ ದ ಏರಿಯಾ. ಯಾಕಂದರೆ ಅದು ಯಾವುದೇ ರೀತಿ ಇನ್ಫಾರ್ಮೇಷನ್ ಬಂದರೆ ಜಸ್ಟ್ ಟೆಂಪ್ರವರಿಯಲ್ಲಿ ಇಟ್ಕೊಳುತ್ತೆ, ಯಾವುದೇ ರೀತಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿಕೊಂಡು ಕ್ಯಾರಿ ಮಾಡೋದಿಲ್ಲ. ಬಟ್ ಅದು ಎಕ್ಸ್ಟರ್ನಲ್ ಮೆಮೊರಿಯಲ್ಲಿ ಏನಾಗಿರುತ್ತೆ ಅಂದರೆ ಫ್ಲಾಶ್ ಡಿಸ್ಕ್ ಅಂತ ಕರಿತೀವಿ. ಅದನ್ನು ಪರ್ಮನೆಂಟ್ ಸ್ಟೋರ್ ದ ಏರಿಯಾ, ಆ ಒಂದು ಏರಿಯಾದಲ್ಲಿ ಡೇಟಾ ಅನ್ನೋದು ಪರ್ಮನೆಂಟ್ ಆಗಿರುತ್ತೆ. ರ್ಯಾಮ್ ಅಲ್ಲಿ ಏನಾಗುತ್ತೆ, ರ್ಯಾಮ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ವೊಲಟೈಲ್ ಮೆಮೊರಿ ಬಿಕಾಸ್ ದ ಮೆಮೊರಿ ಕೆನಾಟ್ ಸ್ಟೋರ್ ದ ಡೇಟಾ ಪರ್ಮನೆಂಟಲಿ. ಅಪಾರ್ಟ್ ಫ್ರಮ್ ದಟ್ ಏನಂತ ಹೇಳ್ತಿದ್ದಾರೆ, ರ್ಯಾಮ್ ಇಸ್ ಆಲ್ಸೋ ಕಾಲ್ಡ್ ವೊಲಟೈಲ್ ಮೆಮೊರಿ ಬಿಕಾಸ್ ದ ಮೆಮೊರಿ ಕೆನಾಟ್ ಸ್ಟೋರ್ ದ ಪರ್ಮನೆಂಟಲಿ. ಇಲ್ಲಿ ಏನಾಗುತ್ತೆ, ಟೆಂಪ್ರವರಿಯಲ್ಲಿ ಡೇಟಾ ಇರುತ್ತೆ, ಪರ್ಮನೆಂಟ್ ಆಗಿ ಯಾವುದೇ ಡೇಟಾನ ಅದು ಸ್ಟೋರ್ ಮಾಡೋದಿಲ್ಲ. ರ್ಯಾಮ್ ಇಸ್ ದ ಕಂಪ್ಯೂಟರ್ ಮೆಮೊರಿ ದಟ್ ಈಸ್ ಪ್ರೋಸೆಸ್ ಆರ್ ಎ ಕಂಪ್ಯೂಟರ್ ಆಕ್ಸೆಸ್ ದ ಫಸ್ಟ್ ಆರ್ ಡೈರೆಕ್ಟ್ಲಿ. ಅದೇನಾಗುತ್ತೆ, ಫಸ್ಟ್ನ ಅದೊಂದು ಆಕ್ಸೆಸ್ ಅಂತ ತಗೊಂಡು ಮತ್ತು ಡೈರೆಕ್ಟಾಗಿ ಅದಕ್ಕೆ ರಿಸೀವ್ ಅನ್ನೋದು ಆಗುತ್ತೆ. ರ್ಯಾಮ್ ಈಸ್ ಆಲ್ಸೋ ನೋನ್ ಆಸ್ ಎ ಪ್ರೈಮರಿ ಸ್ಟೋರ್ ಅಥವಾ ಮೇನ್ ಮೆಮೊರಿ ಅಂತ ಕೂಡ ನಾವು ಅದನ್ನು ಕರಿತೀವಿ. As soon as a computer stores the RAM loads all the running applications including that basic operating system, user interface and any user is installed or running software. ಇದೊಂದು ಯೂಸರ್ ಇಂಟರ್ಫೇಸ್ ಆಗಿರುತ್ತೆ, ಆಪರೇಟಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ, ಆ ಒಂದು ರನ್ನಿಂಗ್ ಅಪ್ಲಿಕೇಶನ್ ಇಂದ ಅದು ಕಂಟಿನ್ಯೂಷನ್ ಅನ್ನೋದು ಪ್ರೋಸೆಸ್ ಆಗುತ್ತೆ. ಇದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ.
ಡ್ರಾಮ್ ಟೈಪ್ಸ್ ಅಂತ ಹೇಳ್ತೀವಿ ಅಲ್ಲಿ. ಅಂದರೆ ಇದ್ರ ಕೆಪಾಸಿಟರ್ ಆಗಿರುತ್ತೆ ಅಷ್ಟೇ, ಅದು ಇಷ್ಟು ಮಟ್ಟಿಗೆ ಕೆಪಾಸಿಟಿ ಹೊಂದಿದೆ, ಇಷ್ಟು ಮಟ್ಟಿಗೆ ಕೆಪಾಸಿಟಿ ಇಲ್ಲ ಅನ್ನೋದು. ಇಲ್ಲೇನೈತೆ FPM ಡ್ರಾಮ್ ಅಂದರೆ ಫಾಸ್ಟ್ ಪೇಸ್ ಮೂಡ್ ಡೈನಾಮಿಕ್ random access memory. There was organization firm DRAM. It was thought to entail the process and locating bit data columns or rows and reading a bit of before starting the next bit. Maximum translator rate L2 coach it's approximately 176 kbps. ಅದೇ ನಮಗೆ ಎಕ್ಸ್ಟ್ರಾಂಡೆಡ್ ಡೇಟಾ ಔಟ್ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿಯಲ್ಲಿ ಏನಾಗುತ್ತೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕೆಪಾಸಿಟಿ ಹೊಂದಿರುತ್ತೆ. ಮ್ಯಾಕ್ಸಿಮಮ್ ಟ್ರಾನ್ಸ್ಲೇಟರ್ ರೇಟ್ ಆಫ್ಗೆ L2 ಕೋಚ್ ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ 264 MBPS ಅಂತ ನಾವಿಲ್ಲಿ ಕರಿತೀವಿ. ಜಸ್ಟ್ ಅ ಸೆಕೆಂಡ್. ನನಗೆ ಏನಂದರೆ MBPS ಅಂದರೆ ಮೆಗಾಬೈಟ್ ಪರ್ ಸೆಕೆಂಡ್ ಅನ್ನೋದು ಇಲ್ಲಿ ಶೋ. ಸೊ ಕ್ರಾಸ್ ಚೆಕ್ ಮಾಡಿಕೊಂಡೆ, ಸಾರಿ. ಓಕೆ, ಅದೇ ನಮಗೇನಾಗುತ್ತೆ ರಾಂಬಸ್ ಡೈನಮಿಕ್ ಆಕ್ಸೆಸ್ ಮೆಮೊರಿಯಲ್ಲಿ ಏನಾಗುತ್ತೆ ಇದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕೆಪಾಸಿಟಿಯನ್ನು ಹೊಂದಿದೆ. 1600ವರೆಗೂ ನಮಗೆ MBPS ಆಗಿರುತ್ತೆ. VRM ಅಥವಾ video RAM is also a multi-port of dynamic random access memory. Okay, the types of RAMs, it is especially video adapter. Okay, 3D accessible and multi-ports. Port comes with you faster and normally as to independent access the most instant and once also allowing the computer graphical process to access the RAM similarly simultaneously. And RAM is also located as a graphical card and it is comes to varieties of formats, many of which the proprietary. ಇದು ಗ್ರಾಫಿಕ್ ಕಾರ್ಡ್ ಅಂತ ನಾವೇನು ಕರಿತೀವಿ. ಗ್ರಾಫಿಕ್ ಕಾರ್ಡ್ ಇದ್ರೆ ನಮಗೆ ಪಿಕ್ಚರ್ಸ್ ಅನ್ನೋದು ನಮಗೆ ಕ್ಲಾರಿಟಿಯನ್ನು ಸಿಗುತ್ತೆ ನಮಗೆ. ಓಕೆ, ಇದು ವೆರೈಟಿ ನಮಗೆ ವಿಸಿಬಿಲಿಟೀಸ್ ಅನ್ನೋದು ಆಗುತ್ತೆ. ಮೆಮೊರಿ ಡ್ಯುಯಲ್ಸ್ ಅಂದ್ರೆ ಸಿಂಗಲ್ ಲೈನ್ ಮೆಮೊರಿ, ಡ್ಯುಯಲ್ ಲೈನ್ ಮೆಮೊರಿ, ರಂಬಸ್ ಲೈನ್ ಮೆಮೊರಿ. ಇದು ಕೂಡ ಪ್ರಾಕ್ಟಿಕಲ್ ನಿಮ್ಗೆ ಎಲ್ಲಿ ಅಂತಂದರೆ ಸಮ್ ಟೈಮು ಲ್ಯಾಪ್ಟಾಪಲ್ಲಿ ಏನಾಗುತ್ತೆ ಬಯೋಸ್ ಅನ್ನೋದು ವರ್ಕ್ ಆಗ್ತಿರೋದಿಲ್ಲ ಪ್ರಾಪರಾಗಿ. ಓಕೆ, ಆ ಟೈಮಲ್ಲಿ ಈ ಒಂದು ವಿಸಿಬಿಲಿಟಿ ಅನ್ನೋದು ನಿಮ್ಗಾಗುತ್ತೆ. ನಾರ್ಮಲಿ ರ್ಯಾಮ್ನ ಮ್ಯಾನುಫ್ಯಾಕ್ಚರ್ಸ್ ಯಾರ್ಯಾರು ಆಗಿರ್ತಾರೆ, ಸ್ಯಾಮ್ಸಂಗ್ ಆಗಿರ್ಬೋದು, IBM ಅಂತಾಗಿದ್ದು, ಲೆನೋವೋ ಆಗಿರ್ಬೋದು, HP ಇವರೆಲ್ಲ ರ್ಯಾಮ್ನ ಮ್ಯಾನುಫ್ಯಾಕ್ಚರ್ಸ್ ಆಗಿರ್ತಾರೆ. FSBA ಅಂತ ಇಲ್ಲಿ ವಾಟ್ ಈಸ್ FSBA ಅಂತ ಕೇಳಿದರೆ ಫ್ರಂಟ್ ಸೈಡ್ ಬಿಸ್ ಫ್ರಂಟ್ ಸೈಡ್ ಬಸ್. FSB is also known as a processor bus, memory bus and system bus and contains computer and with the main memory ಅಂತ ಹೇಳ್ತೀವಿ ನಾವು. ಇದರಲ್ಲಿ ರೋಮ್ ಅದೇ ಏನು ಹೇಳ್ತೀವಿ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತಾರೆ. ರ್ಯಾಮ್ ಅಂತಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೋಮ್ ಅಂತಂದರೆ ರೀಡ್ ಓನ್ಲಿ ಮೆಮೊರಿ. It is a non-volatile and it's a permanent. We can see that content but cannot do anything. Some options we can make up and down.
It is the secondary memory and used during the execution program. ಓಕೆ, ಇದರಲ್ಲೂ ಕೂಡ ನಮಗೆ ಒಂದು 5 ಟೈಪ್ಸ್ನ ನೋಡ್ಬೋದಾಗಿದೆ. ಸಾರಿ, ಟೈಪ್ಸ್ ಆಫ್ ರೋಮ್ ಅಂತ ಹೇಳ್ತೀವಿ. ಟೈಪ್ಸ್ ಆಫ್ ರೋಮ್ ಅಂತ ಅಂದರೆ PROM. ರೋಮಲ್ಲಿ ಏನಾಗುತ್ತೆ, ಪ್ರೋ, ಎಪ್ರೋಮ್ ಆ್ಯಂಡ್ ಎಪಿರೋಮ್. ಓಕೆ, ಪ್ರೋಮಲ್ಲಿ ಏನಾಗುತ್ತೆ, ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ, ಬ್ಲಾಂಕ್ ಚಿಪ್ಸ್ with it can programmed only one can use a specific device. It's called programmer. Once it's programmed, it content cannot be modified and erase. Once ಆ ಪ್ರೋಗ್ರಾಮ್ ಅನ್ನೋದು ಆ ಒಂದು ಡಿವೈಸ್ ಅಲ್ಲೋ ಆಗಿದೆ ಅಂದರೆ ಇಟ್ಸ್ ಓಕೆ, ಅದನ್ನು ನೀವು ಮತ್ತೆ ಯಾವುದೇ ರೀತಿ ಮಾಡಿಫಿಕೇಶನ್ ಮಾಡೋದಕ್ಕಾಗಲ್ಲ, ಮತ್ತೆ ಅದನ್ನು ಎರೇಸ್ ಮಾಡಲಿಕ್ಕೂ ಕೂಡ ಆಗಲ್ಲ. ಬಟ್ ಅದೇ ಎಪ್ರೋಮಲ್ಲಿ ಏನಾಗುತ್ತೆ ಅಂದರೆ ಅರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ can be programmed multiple times. Its contents, it can be erasable by using the UV light and exposed to UV light with erasable all the contents ಅಂತ ಹೇಳ್ತೀವಿ. ಇದು ನಾವು ಎರೇಸ್ನ ಮಾಡಬಹುದು ಅಂತ, ಮತ್ತೆ ಆ ಪ್ರೋಗ್ರಾಮ್ನ ಮತ್ತೆ ನೀವು ರನ್ನಿಂಗ್ನ ಮಾಡ್ಬೋದು. ಎಪ್ರೋಮಲ್ಲಿ ಇದು ಎಪ್ರೋಮ್ ಅಲ್ಲಿ ಎಲೆಕ್ಟ್ರಾನಿಕಲಿ ಎರೇಸಬಲ್ ಪ್ರೋಗ್ರಾಮ್, ಇಟ್ಸ್ ರೀಡ್ ಓನ್ಲಿ ಮೆಮೊರಿ. ಓಕೆ, ಇದು ಎಲೆಕ್ಟ್ರಾನಿಕಲಿ ಅಂದರೆ ಎಲೆಕ್ಟ್ರಾನಿಕ್ ಒಂದು ಪ್ರೋಸೆಸ್ಸಿಂದ ಅದನ್ನ ಎರೇಸ್ ಮಾಡ್ಬೋದಾಗಿದೆ. ಸಿಮಿಲಿಯರ್ ಟು ಎಪ್ರೋಮ್ ಬಟ್ ಇಟ್ಸ್ ಕಂಟೆಂಟ್ಸ್ ಇಟ್ ಕ್ಯಾನ್ ಬಿ ಎಲೆಕ್ಟ್ರಾನಿಕಲಿ ಎರೇಸಬಲ್, ಬಟ್ ಬೋತ್ ಆರ್ ಸೆಕೆಂಡ್ ಆ್ಯಂಡ್ ಥರ್ಡ್ ಒನ್ ಬೋತ್ ಆರ್ ಸಿಮಿಲಿಯರ್ಸ್ ಇರುತ್ತೆ. ರಿಟರ್ನ್ ವಿತೌಟ್ ಹ್ಯಾವಿಂಗ್ ದ ರಿಮೂವಲ್ ಫ್ರಮ್ ದ ಕಂಪ್ಯೂಟರ್ ಅಂತ ಹೇಳ್ತಿದೆ. ಮತ್ತು ಫ್ಲ್ಯಾಶ್ ಮೆಮೊರಿಯಲ್ಲಿ ಏನಾಗುತ್ತೆ, ಮಾಡರ್ನ್ ಟೈಪ್ ಆಫ್ ಎಪ್ರೋಮ್, it can be erasable, rewritten electronically. It can much faster than a EPROM, and it is the idea of electronic device such as the mobile plan, digital camera. ಇದನ್ನ ಏನಾಗುತ್ತೆ, ನೀನು ಅದನ್ನು ಎರೇಸ್ ಕೂಡ ಮಾಡ್ಬೋದು ಮತ್ತು ರಿಟರ್ನ್ ಕೂಡ ಮಾಡ್ಬೋದು. ಅದು ಎಲೆಕ್ಟ್ರಾನಿಕಲಿ ಕೂಡ ಆಗುತ್ತೆ. ಅದು ಅಲ್ಲದೆ ಏನಾಗುತ್ತೆ, ಎಪ್ರೋದಲ್ಲಿ ಅಂದರೆ ಇಲೆಕ್ಟ್ರಾನಿಕಲ್ ಎರೇಸಬಲ್ ಮೆಮೊರಿಗಿಂತ ಕಂಪೇರ್ ಮಾಡಿದ್ರೆ ಫ್ಲ್ಯಾಶ್ ಮೆಮೊರಿ ಫಾಸ್ಟರ್ ದ್ಯಾನ್ ಹೊಂದಿರುತ್ತೆ. ಇಲ್ಲಿ ನೋಡಿದ್ರೆ ಆ ಚಿಪ್ಸ್ ಎಷ್ಟು ಡಿಫ್ರೆಂಟ್ ಚಿಪ್ಸ್ ಇದೆ, ಅದು ಹೇಗೆಲ್ಲ ಇದೆ ಅನ್ನೋದನ್ನ ಈ ಒಂದು ಫ್ಯೂಚರಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ.
1 ಮಿನಿಟ್ ಇದನ್ನ ಜಸ್ಟ್ ವ್ಯೂ ಮಾಡ್ತಾರೆ. ಇನ್ ಬಯೋಸ್ ಅನ್ನೋದ್ರೆ ಬಯೋಸ್ ಬಗ್ಗೆ ಕೆಲವೊಂದು ಸೆಷನ್ಸ್ನ ಹೇಳ್ತೇನೆ. ಬಯೋಸ್ ಅನ್ನೋದು ನಮಗೆ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇಂಟರ್ವ್ಯೂಲ್ಲೂ ಕೂಡ ಕೇಳ್ತಾರೆ ಬಯೋಸ್ನ ಫ್ಯೂಚರ್ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಅದ್ರ ಫುಲ್ ಫಾರ್ಮ್ ಕೇಳ್ತಾರೆ, ಅದ್ರ ಫ್ಯೂಚರ್ಸ್ನ ಕೇಳ್ತಾರೆ. ಇದು ನಮಗೆ ಈ ಒಂದು ಟಾಪಿಕ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, L1 ಸಪೋರ್ಟ್, L2, L3 ಇವೆರಡೂ ಜಾಬುಗಳಲ್ಲೂ ಕೂಡ ಬಯೋಸ್ ಬಗ್ಗೆ ಐದರ್ ಒಂದು ಕ್ವಶನ್ ಇದ್ದೇ ಇರುತ್ತೆ ನಮಗೆ. ಮೇನ್ ಇದ್ರೆ ಕೇಳೋ ಎಕ್ಸ್ಪ್ಲನೇಷನ್ ಅದು ಹೆಂಗೆ ವರ್ಕ್ ಆಗುತ್ತೆ ಅದ್ರ ಫುಲ್ ಫಾರ್ಮ್ ಏನು, ಫುಲ್ ಫಾರ್ಮೇ ಕೊಟ್ಟರೆ ನಿಮ್ಗೆ ಅರ್ಧ ಸ್ಕೋರ್ ಬಂದಂಗೆ ಅದರಲ್ಲಿ ಆ ಥರ. ಓಕೆ, ಬಯೋಸ್ ಅಂತಂದರೆ ಬೇಸಿಕ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಿಸ್ಟಮ್. ಓಕೆ, ವಿ ಕ್ಯಾನ್ ಸಿ ಫುಲ್ ಸಿಸ್ಟಮ್ ಇನ್ಫಾರ್ಮೇಷನ್ ಹಿಯರ್. ಬೂಟಿಂಗ್ ದ ಪ್ರೋಸೆಸ್ ಕ್ಯಾನ್ ಬಿ ಮಾಡಿಫೈಡ್ ಫ್ರಮ್ ಹಿಯರ್. That the entitle of booting the process, check all the enabled and devices BIOS and a loaded OS into the RAM ಅಂತ ಹೇಳ್ತಾ ಕರಿತೀವಿ ಇಲ್ಲಿ. ಓಕೆ, ಇದು ಎಲ್ಲಿ ಅಂತ ಅಂದರೆ ಬೂಟಿಂಗ್ ಪ್ರೋಸೆಸ್. ಸಮ್ ಟೈಮ್ ಏನಾಗುತ್ತೆ, ನಮ್ಮ ಮದರ್ ಬೋರ್ಡ್ ಪ್ರಾಪರಾಗಿ ವರ್ಕ್ ಆಗ್ತಿರಲ್ಲ, ಆ ಟೈಮಲ್ಲಿ ಏನಾಗುತ್ತೆ ನಮ್ಮ ಸಿಸ್ಟಮ್ ಅನ್ನೋದು ಬೂಟಿಂಗ್ ಅನ್ನೋದು ಕೇಳುತ್ತೆ. ಆವಾಗ ಏನಾಗುತ್ತೆ, ಕೆಲವೊಂದು ಸಿಸ್ಟಮ್ಸಲ್ಲಿ ಇವಾಗ F12 ಅಂತ ಆಗಿರ್ಬೋದು, ಅಥವಾ F5, ಓಕೆ, F2 ಅಥವಾ F1 ಹಿಂಗೆ ಕೆಲವೊಂದು ಫ್ಯೂಚರ್ಸ್ ಇದೆ. ಆ ಒಂದು ಕೆಲವೊಂದು ಫ್ಯೂಚರ್ಸ್ ಯುಟಿಲೈಸ್ ಮಾಡಿಕೊಂಡು ಆ ಇಶ್ಯೂನ ರಿಸಾಲ್ವ್ ಮಾಡ್ಬೋದಾಗಿದೆ. ದ 4 ಮೇನ್ ಫಂಕ್ಷನ್ಸ್ ಆಫ್ PC ಇನ್ BIOS. ಓಕೆ, post the test of the computer hardware and its make the sure not erases exist before loading the operating system. Additional information on the post it can be found the or the post and deep coding page. Bootstrap loader. Second one ನಲ್ಲಿ ಏನಾಗುತ್ತೆ ಅಂದರೆ locate in the operating system if the capable to operating system located in BIOS will pass the control to it ಅಂತ ಹೇಳ್ತಾರೆ. ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. BIOS driver, low level driver that it give the computer basic operating and control the over all the computer hardware ಅಂತ ನಮಗೆ ಕರಿಬಹುದು ಇದರಲ್ಲಿ ಇನ್ಫಾರ್ಮೇಷನ್. 1 minute. ಕರಿತೀವಿ. BIOS are CAMP steps, configuration programs that allows to you configure hardware settings and including the system settings such as computer password times the data. ಕೆಲವೊಮ್ಮೆ ಅಂದರೆ ಈ ಒಂದು ಲಾಸ್ಟ್ ಪಾಯಿಂಟ್ಸು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕಾನ್ಫಿಗರೇಷನ್ ಪ್ರೋಗ್ರಾಮಲ್ಲಿ ಕಾನ್ಫಿಗರೇಷನ್ ಹಾರ್ಡ್ವೇರ್ ಸೆಟ್ಟಿಂಗ್ಸ್ನ ಮಾಡಬೇಕಾದ್ರೆ ಇನ್ಕ್ಲೂಡಿಂಗ್ ದ ಸಿಸ್ಟಮ್ ಸೆಟ್ಟಿಂಗ್ಸ್ ಸಚ್ ಆಸ್ ದ ಕಂಪ್ಯೂಟರ್ ಪಾಸ್ವರ್ಡ್. ಅಂದರೆ ಮೇನಾಗಿ ಇಲ್ಲಿ ಲಾಗಿನ್ ಆಗಬೇಕಾದ್ರೆ ಕಂಪ್ಯೂಟರ್ ಪಾಸ್ವರ್ಡ್ನ ಕೇಳುತ್ತೆ. ಆ ಟೈಮಲ್ಲಿ ಬಯೋ ಸೆಟ್ಟಿಂಗ್ಸ್ನ ಡೇ ಆ್ಯಂಡ್ ಟೈಮ್ನ ತೋರಿಸೋದ್ರಲ್ಲಿ ಆ ಟೈಮಲ್ಲೇ ನಮಗೆ ಗೊತ್ತಾಗುತ್ತೆ
ಬಯೋ ಸ್ವಲ್ಪ ಕ್ಯಾಂಪ್ಸಲ್ಲಿ ಏನು ಇಶ್ಯೂ ಇದೆ, ಕಾನ್ಫಿಗರೇಷನ್ ಮಾಡಬೇಕಾಗುತ್ತೆ, ಕಾನ್ಫಿಗರೇಷನ್ ಪ್ರೋಸೆಸ್ ಏನು, ಕಾನ್ಫಿಗರೇಷನ್ ಹೆಂಗೆ ಮಾಡಬೇಕು ಅನ್ನೋದನ್ನ ಕಮೆಂಟ್ ವ್ಯೂ ಅಲ್ಲಿ ನೋಡ್ಬೋದಾಗಿದೆ. ಈ ಥರ ನಿಮಗೆ ಬಯೋಸಲ್ಲಿ ಏನಾದರೂ ಇಶ್ಯೂ ಇದ್ದಾಗ ಈ ಥರ ನಿಮಗೆ ವಿಸಿಬಿಲಿಟಿ ಆಗುತ್ತೆ. ಟೈಮ್ ಅಂದರೆ ಆಗಿರೋದು, ಡೇಟ್ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿದೆ. ಓಕೆ, ಜಸ್ಟ್ ಅ ಸೆಕೆಂಡ್. ಸಾರಿ, ಸ್ಕ್ರೀನ್ ಶೇರ್ ಇದೆಯಲ್ಲ, 47 ಮಿನಿಟ್ಸ್ ಆಗಿದೆ. ಹೆಚ್ಚು ಈ ಥರ ನಿಮಗೆ ಸ್ಕ್ರೀನ್ ಅನ್ನೋದು ವಿಸಿಬಿಲಿಟಿ. ಅದೇ ಕ್ಯಾಮ್ಸಲ್ಲಿ ಅಂದರೆ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಅಂತ ಇದನ್ನು ನಾವು ಕರಿತೀವಿ. ಏನಂದರೆ ನಿಮ್ಗೆ ಇಲ್ಲಿ ಒಂದು ಇಮೇಜ್ ವಿಸಿಬಿಲಿಟಿ ಆಗ್ತಿದೆ ಅಲ್ಲ, ಇವಾಗ ಪಾಸ್ವರ್ಡ್ ರೀಸೆಟ್ ಮಾಡಬೇಕಾದ್ರೆ ಜಸ್ಟ್ ಇದನ್ನು ಒಂದು ರಿಮೂವ್ ಮಾಡಬೇಕು. ಅಲ್ಲಿ ನೆಕ್ಸ್ಟ್ ಹೇಳುತ್ತೆ, ಎನಿ ಚೇಂಜಸ್ ಡನ್ ಇನ್ ಎ ಬಯೋ ಸೆಟಪ್ ಈಸ್ ಎ ಸೇವ್ಡ್ ಬೈ ದ ಕ್ಯಾಮ್ಸ್ ಮೆಮೊರಿ. ಓಕೆ, ಟು ಸೇವ್ ದ ಕಾನ್ಫಿಗರೇಷನ್ ಪರ್ಮನೆಂಟಲಿ ಕ್ಯಾಮ್ಸ್ ನೀಡೆಡ್ ಟು power sources. A small 3V lithium battery is used in the give the continuous power. Date and time system is maintained at the
ಓ ಸಾರಿ, ಎಕ್ಸ್ಟ್ರೀಮ್ಲಿ ಇಷ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮ್ಗೆ ಯಾವುದೇ ರೀತಿ ಯೂಸ್ ಆಗಿಲ್ಲ. ಸಾರಿ ಎಲ್ಲಿಂದ ನಾವು ಕಂಟಿನ್ಯೂ ಮಾಡಿದ್ವಿ? ಎಸ್, ಇಲ್ಲಿಂದ. ವೆನ್ ಐ ಸ್ಟಾರ್ಟ್ ಮೈ PC, ಅದನ್ನು ನಿಮ್ಗೆ ಹೇಳಿದ್ನಲ್ವಾ ನಾರ್ಮಲಿ. ವೆನ್ ಐ ಸ್ಟಾರ್ಟ್ ಮೈ PC ಗಾಟ್ ಎ 12 PM ಇಟ್ ಓನ್ಲಿ ಹೌ ಇಟ್ ಕೆನ್ ಕರೆಕ್ಟ್ ಅಂದರೆ ಅದು ನಮ್ಮದು ಕ್ಯಾಮ್ಸ್ ಬ್ಯಾಟ್ರಿ ಅನ್ನೋದು ಎಕ್ಸ್ಪೈರ್ ಆಗಿದೆ ಅನ್ನೋದು ಈಸಿಯಾಗಿ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಅದನ್ನು ನಾವು ಬೇರೆ ಒಂದು ಬ್ಯಾಟ್ರಿನ ಹಾಕಬೇಕಾಗುತ್ತೆ. ಅದೇ ರೀತಿ ವಾಟ್ ಆರ್ ದ ಪ್ರಾಬ್ಲಮ್ಸ್ ಕ್ಯಾನ್ ರೈಸ್ ಇಫ್ ದ ಡೇಟ್ ಆ್ಯಂಡ್ ಟೈಮ್ ಇನ್ ಇನ್ಕರೆಕ್ಟ್ ಅಂತ ಅಂದರೆ ವಿ ಕಾಂಟ್ ಓಪನ್ HTTPS ಸೆಟ್ಟಿಂಗ್ಸ್ ಇನ್ ವೆಬ್ ಬ್ರೌಸರ್ ಅಂತ ಹೇಳ್ತೀವಿ. ಹೌ ಟು ಓಪನ್ ದ ಬಯೋ ಸೆಟಪ್ ಅಂತ ಹೇಳ್ತೀರಿ. ಅಟ್ ದ ಇನ್ಟೈಟಲ್ ದ ಬಯೋ ಪ್ರೆಸ್. ಇವಾಗ ನಾವೇನಾಗುತ್ತೆ ಓಪನ್ ಬಯೋ ಸೆಟಪ್ನ ಹೆಂಗೆ ಓಪನ್ ಮಾಡ್ತೀವಿ ಅಂದರೆ ಕಂಟಿನ್ಯೂಸ್ ಆಗಿ ನಾವು ಬೂಟಿಂಗ್ ಪ್ರೋಸೆಸ್ಸಲ್ಲಿ F2ನ ಪ್ರೆಸ್ ಮಾಡೋದ್ರಿಂದ ಡಿಲೀಟ್ ಮತ್ತು F10 ಕೀನ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಬಯೋ ಸೆಟಪ್ನಲ್ಲಿ ನಮ್ಗೆ ಈಸಿ ಆಗುತ್ತೆ. ಓಕೆ, ಅದ್ರ ಜೊತೆಗೆ ಏನಾಗುತ್ತೆ ಟೈಪ್ಸ್ ಆಫ್ ಪಾಸ್ವರ್ಡ್ ಬಯೋ ಸೆಟಪ್ ಅಂದರೆ ಸೂಪರ್ವೈಸರ್ ಪಾಸ್ವರ್ಡ್, ಯೂಸರ್ ಪಾಸ್ವರ್ಡ್. ಇಟ್ ಇಸ್ ಪಾಸ್ವರ್ಡ್ ವಿಲ್ ಬಿ ಆಸ್ಕ್ಡ್ ಇಫ್ ಯು ಆರ್ ಎಂಟರ್ ಇನ್ ಟು ದ ಬಯೋ ಸೆಟಪ್. ಯಾಕಂದರೆ ಇನಿಷಿಯಲಿ ಅದು ಕೇಳುತ್ತೆ. ಈ ಒಂದು ಎಂಟ್ರಿ ಆಗಬೇಕಾದ್ರೆ ಪಾಸ್ವರ್ಡ್ನ ಕೇಳುತ್ತೆ. ಸಿಸ್ಟಮ್ನ ಆನ್ ಮಾಡಿದಾಗ ಪಾಸ್ವರ್ಡ್ ಕೇಳುತ್ತೆ. ಅದು ಹೆಂಗಿರುತ್ತೆ? ಯೂಸರ್ ಪಾಸ್ವರ್ಡ್ ಆಲ್ವೇಸ್ ಸಿಸ್ಟಮ್ ದಿಸ್ ಪಾಸ್ವರ್ಡ್ ವಿಲ್ ಬಿ ಆಸ್ಕ್ಡ್ ಎವ್ರಿ ಟೈಮ್ ವೆನ್ ಯು ಸಿಸ್ಟಮ್ ಸ್ಟಾರ್ಟ್. ಯಾವಾಗ ಸಿಸ್ಟಮ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಗೊತ್ತಾಗುತ್ತೆ. ನಿಮ್ಗೆ ಅನ್ಸುತ್ತೆ ಆ ಒಂದು ಪಾಸ್ವರ್ಡ್ ನಿಮಗೆ ಗೊತ್ತಿಲ್ಲ, ಆ ಪಾಸ್ವರ್ಡ್ನ ಬ್ರೇಕ್ ಮಾಡಬೇಕಾಗಿದೆ. ಓಕೆ, ಹೆಂಗೆ ಮಾಡೋದು ಬ್ರೇಕು ಅಂತಂದರೆ ಕ್ವಶನ್ ನೋಡಿ. ಇದನ್ನು ಕೂಡ ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ. ಈ ಥರ ಬಯೋ ಸೆಟಪ್ ಇದೆ, ಅದನ್ನು ಹೆಂಗೆ ನೀವು ಅದನ್ನು ಮಾಡ್ತೀರಿ. ಈ ಒಂದು 4 ಕ್ವಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಪಕ್ಕ ಎಲ್ಲಾದ್ರೂ ಒಂದ್ ಕಡೆ ಕೇಳ್ತಾರೆ. ಮೇನ್ ಆಗಿ L1 ಅಥವಾ L2 ಪೋಸ್ಟ್ಗಳಲ್ಲಿ ಈ ಒಂದು ಜಾಬ್ನ ಇಂಟರ್ವ್ಯೂ ಕ್ವಶನ್ಸ್ನ ಅವರು ರೈಸ್ ಮಾಡ್ತಾರೆ. ಓಕೆ, ಎಂತ ಇಲ್ಲಿ ನೋಡಿ ಆನ್ಸರ್ ಏನಿದೆ ಅಂತಂದ್ರೆ ಇನ್ ಡೆಸ್ಕ್ಟಾಪ್ ರಿಮೂವ್ ದ ಕ್ಯಾಮ್ಸ್ ಬ್ಯಾಟರಿ ಬೈ ಜಂಪರ್ ಸೆಟ್ಟಿಂಗ್ ಚೇಂಜಸ್. ಇಲ್ಲಿ ಏನಾಗುತ್ತೆ ಸ್ಕ್ರೀನರು ಇಲ್ಲಿ ನೋಡಿ ಈ ತರ ಮಾಡಿದಾಗ ಏನಂತ ರಿಮೂವ್ ಮಾಡ್ಲಿಕ್ಕೆ ನಮಗೆ ಬ್ಯಾಟರಿ ಈಸಿ ಆಗುತ್ತೆ. ಯೂಸ್ ದ ಬ್ಯಾಕ್ ಗ್ರೌಂಡ್ ಕೀ, press enter only, no password. Type award and aim BIOS each based on the BIO brands. Type Dell, HP, Compaq, etc. based on the system brands. Use a third party software, Harians, add boot CD, etc. ಅಂತ ಹೇಳ್ತಿದ್ದಾರೆ. ಕ್ಯಾಚ್ ಮೆಮೊರಿ. ಲೆಟ್ಸ್ ಸಿ ಕ್ಯಾಚ್ ಮೆಮೊರಿ ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಐ ಥಿಂಕ್ ಇವತ್ತು ಹೇಳಿರೋದ್ರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಅನ್ಸುತ್ತೆ ನನಗೆ. ಒಂದು ನೆಕ್ಸ್ಟ್ ಸೆಷನಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ನ ನಿಮಗೆ ನಾನು ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು.